ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಕಥಂಚಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘಧನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಃ. ಈಗ ಮೋಘಾಶ ಮೋಘಕರ್ಮಾಣೋ ಮೋಘಜ್ಞಾನ ವಿಚೇತಸಃ ರಾಕ್ಷಸೀ ವಾಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಯಾರ ಸ್ವಭಾವ ಆಸುರಿ ಸ್ವಭಾವನೋ ಅವರು ಎಂದೂ ಸಹ ಭಕ್ತಿಯಿಂದ ಉಪಾಸನೆ ಮಾಡೋದಿಲ್ಲ. ಅವರ ಆಶೆಗಳೆಲ್ಲ ಭಗ್ನ, ಕರ್ಮಗಳೆಲ್ಲ ವ್ಯರ್ಥ, ಅವರ ಪಾಂಡಿತ್ಯವೂ ವ್ಯರ್ಥ. ವಿಚೇತಸ ಮನಸ್ಸು ಸರಿ ಇರೋದಿಲ್ಲ, ಆದ್ದರಿಂದ ಅವರಿಗೆ ನಾನು ಸಿಗೋದಿಲ್ಲ ಅಂತ ಹೇಳಿ. ಇದು ಬಹಳ ಮುಖ್ಯವಾದ ಅಂಶ. ಇದು ಕೆಲವು ವಿಷಯ ಮೊದಲೇ ಹೇಳಿದೆ, ಐಚ್ಛಿಕ ತಿಳಿದ್ರೆ ಉಪಯೋಗ ಇದೆ, ಬಿಟ್ಟರೆ ನಷ್ಟ ಇಲ್ಲ. ಇದು ಹಾಗಲ್ಲ. ಹರಿಸರ್ವೋತ್ತಮತ್ವ ಮೊದಲಾದವುಗಳನ್ನು ತಿಳಿದರೆ ಭಾರಿ ಮೋಕ್ಷ ರೂಪ ಸದ್ಗತಿ. ಇಲ್ಲದ ಹೊರ ಅಂದಂತ ಅಪೋಸಿಟ್ ಪೂರ್ತಿಯಾಗಿ. ಆದ್ದರಿಂದ ಭಾರಿ ಹುಷಾರಾಗಿರಬೇಕು ಎಂಬುದನ್ನು ತಿಳಿಸ್ತಾರೆ. ಯಾತಕ್ಕೆ ಎಲ್ಲರೂ ಭಜನೆ ಮಾಡೋದಿಲ್ಲ, ಸುಲಭ ಆದರೂ ಕೂಡ ಯಾಕೆ ಮಾಡೋದಿಲ್ಲ, ಅದು ಸ್ವರೂಪನೇ ಸರಿಯಿಲ್ಲ, ಅದರಿಂದ ಮಾಡೋದಿಲ್ಲ ಅಷ್ಟು ಹೇಳಿ. ದ್ವೇಷದಿಂದ ಆಗ್ಬೋದಲ್ಲ ಅಂದರೆ ಸಾಧ್ಯ ಇಲ್ಲ, ವಿಸ್ತಾರವಾಗಿ ಹೇಳಿದ್ರು. ಅದು ನೋಡಿ ಆಗಿದೆ. ಹೀಗಾಗಿ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ. ಹಿಂದಿನ ನೋಡಿ, ಪ್ರಕೃತಿ ಆಸುರೀಂ ರಾಕ್ಷಸೀಂ ಆಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಃ ಅವರು ಹೇಳಿದರೆ, ಇವರು ಯಾರು? ದೈವೀಂ ಪ್ರಕೃತಿಮಾಶ್ರಿತಾ, ದೈವಿ ಸ್ವಭಾವ. ವಿಸ್ತಾರ ಎಲ್ಲ ಬರೋದಲ್ಲಿ 16ನೇ ಅಧ್ಯಾಯದವೆ ದೇವಾಸುರ ಸಂಪತ್ ವಿಭಾಗ ಅಂತ ಮಾಡ್ತಾರೆ, ವಿಸ್ತಾರವಾಗಿ ಅಲ್ಲಿ ಹೇಳ್ತಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಅಂದರೆ ಸಾತ್ವಿಕರು ಅಂತ ಅರ್ಥ. ಭಜಂತಿ ಅನನ್ಯ ಮನಸಃ, ಅನನ್ಯ ಬೇರೆ ಕಡೆ ಅನ್ಯ ಮನಸ್ಸು, ಅನನ್ಯ ಮನಸ್ಸು ಬೇರೆ ಕಡೆ ಮನಸ್ಸು ಹೋಗದಂತೆ ನನ್ನನ್ನೇ ಏಕಾಗ್ರತೆಯಿಂದ ಆರಾಧನೆ ಮಾಡ್ತಾರೆ. ಏನಂತ ಸುಮ್ಮನೆ ಮಾಡೋದಲ್ಲ. ಭೂತಾದಿ ಮವ್ಯಯಂ ಜ್ಞಾತ್ವ, ಭೂತಾನಾಂ ಮಾದಿಂ ಬ್ರಹ್ಮಾದಿ ದೇವತಾನಾಂ ಮಾದಿಂ ಮತ್ತು ಅವ್ಯಯಂ ಯಾವುದೇ ವೃದ್ಧಿರಹಿತನಾದವನು ಅಂತ ತಿಳ್ಕೊಂಡು ಆರಾಧನೆಯನ್ನು ಮಾಡ್ತಾರೆ. ಮತ್ತು ನೇತರಿ ದ್ವಿಷಂತೀತಿ ದರ್ಶಯಿತು ದೇವಾನಾಹ ಮಹಾತ್ಮಾನ ಇತ್ಯಾದಿನ. ಇದು ವಿಶೇಷ. ಗುಣ ಇದ್ದಲ್ಲಿ ಸಾಮಾನ್ಯವಾಗಿ ಪ್ರೀತಿ, ದೋಷ ಇದ್ದಲ್ಲಿ ದ್ವೇಷ ಸಹಜ. ಆದರೆ ಗುಣ ಇದ್ದಲ್ಲಿ ದ್ವೇಷ ಮಾಡ್ತಾರೆ, ಬಹಳ ಆಶ್ಚರ್ಯ. ದೋಷ ಇದ್ದಲ್ಲಿ ಪ್ರೀತಿ ಮಾಡ್ತಾರೆ, ಇದು ದೈತ್ಯರ ಲಕ್ಷಣ. ಅಂದರೆ ಗುಣಗಳೆಲ್ಲ ದೋಷವಾಗಿ ಕಾಣುತ್ತೆ, ದೋಷ ಎಲ್ಲ ಗುಣಗಳಾಗಿ ಕಾಣುತ್ತವೆ. ಇದನ್ನೇ ಏನಂತ ಕರೀತಾರೆ? ಸ್ವರೂಪದಲ್ಲೇ ಇರೋ ದೋಷ ಅದು. ಅದಕ್ಕೆ ದೃಷ್ಟಿಯಲ್ಲೂ ಕೂಡ ತೋರಿಸ್ತಾರೆ. ಕಣ್ಣಲ್ಲಿ ದೋಷ ಇದೆಲ್ಲ ಬೇರೆ ಕಾಣುತ್ತೆ, ದೋಷ ಇರೋದು ಕಣ್ಣಲ್ಲಿ, ಹೊರಗೆಲ್ಲ ಹಳದಿ ಕಾಣುತ್ತಾ ಹೋಗುತ್ತೆ ಅವನಿಗೆ. ಇದೆಲ್ಲ ಸಬ್ಜೆಕ್ಟಿವ್, ಇದು ಅವರವರಿಗೆ ಸೇರಿದ ದೋಷ. ಆದ್ದರಿಂದ ವಸ್ತುಸ್ಥಿತಿಯಲ್ಲಿ ಬೆಳಗಿರೋ ವಸ್ತು ನಾನು ನೋಡ್ತಾನೆ. ಆದ್ದರಿಂದ ಬೆಳಗಿರೋ ವಸ್ತು ಅಂದರೆ ಗುಣಪೂರ್ಣ ದೋಷದೂರ ವಸ್ತುವನ್ನು ದೋಷಪೂರ್ಣ ಅಂತ ತಿಳ್ಕೊತಾನೆ. ಅದ್ರ ಪರಿಣಾಮ ಏನು? ತಪ್ಪಿರುವವರಿಗೆ ಶಿಕ್ಷೆ ಇದ್ದೇ ಇದೆ. ಅವನೇನು ತಿಳ್ಕೊಂಡ? ಹಗ್ಗನ ಹಾವು ಅಂತ ತಿಳ್ಕೊಂಡ, ಹಾವನ ಹಗ್ಗ ಅಂತ ತಿಳ್ಕೊಂಡ. ಹಗ್ಗನ ಹಾವು ಅಂತ ತಿಳ್ಕೊಂಡ, ಓಡಿದ ಭಯದಿಂದ ಸಾಯ್ಬೋದು. ಆಮೇಲೆ ಹಾವನ ಹಗ್ಗ ಅಂತ ತಿಳ್ಕೊಂಡು ನಿಜವಾಗಲೂ ಬಿಟ್ಟಿದ್ರೆ ಸತ್ತೇ ಹೋಗ್ತಾನೆ, ಹಾವು ಕಚ್ಚೆ ಬಿಡುತ್ತೆ. ಆದ್ದರಿಂದ ಅದು ಮಿಥ್ಯಾಜ್ಞಾನ. ಕೆಲವು ಸರ್ತೆ ಅಂತ ಲಾಸ್ ಇರಲ್ಲ, ಕೆಲವು ಸರ್ತಿ ಭಾರಿ ಲಾಸ್ ಇರೋದು. ಯಾವುದು ಮುಖ್ಯ ವಿಷಯ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ದೊಡ್ಡ ಅಪಾಯ ಇದೆ, ಸರಿ ತಿಳ್ಕೊಂಡ್ರೆ ದೊಡ್ಡ ಸದ್ಗತಿನೂ ಇದೆ. ಇದು ಅರ್ಥ ಮಾಡಿ. ಇವತ್ತೆಲ್ಲ ಲೌಕಿಕ ಇದೆ ನಮಗೆ, ನಾನು ತಿಳ್ಕೊಂಡು ಏನೋ ನಷ್ಟ ಇಲ್ಲ ಅದರಿಂದ. ಕೆಲವು ವಿಷಯದ ಇದರಲ್ಲಿ ಕಡಿಮೆ ಅಂತ ಅನಿಸ್ಬೋದು, ಅದ್ರ ಬಟ್ ಅದು ಯಾವ ಲಾಸು ಅದರದ್ದಿಲ್ಲ. ಆದರೆ ಟೆಕ್ಸ್ಟ್ನಲ್ಲಿ ತಪ್ಪು ತಿಳ್ಕೊಂಡ್ರೆ ಮಾತ್ರ ಅವನ ಕೆರಿಯರೇ ಹಾಳಾಗಿ ಹೋಗುತ್ತೆ. ಆ ದೃಷ್ಟಿಯಲ್ಲಿ ಟೆಕ್ಸ್ಟ್ ಯಾವುದು? ಭಾರತಾದಿಗಳ ಟೆಕ್ಸ್ಟ್ ನಮಗೆ. ಅದನ್ನು ತಪ್ಪು ಅದನ್ನೇ ಓದೋದೇ ಇಲ್ಲ, ಎಲ್ಲ ತಪ್ಪಾಗಿ ಓದ್ತಾರೆ. ಹೀಗಾಗಿ ಅವರಿಗೆ ಹೆಚ್ಚಿನ ಜನಕ್ಕೆ ಅಧೋಗತಿ ನಿಶ್ಚಿತ ಅನ್ನೋ ಭಾವನೆ ಇದರಲ್ಲಿ ಬರುತ್ತೆ. ಹಾಂ, ಸ್ವರೂಪದಲ್ಲಿ ದೋಷ ಇದ್ದ ತೆಗೆದ್ರೆ ಸ್ವರೂಪ ಅಂತ ಆಗೋದಿಲ್ಲ. ಆಗೋದು ಸ್ವರೂಪನೇ ತೆಗೆದುಹಾಕ್ಬೇಕು, ಸತ್ತೋಗ್ತಾನೆ ಅಷ್ಟೇ. ಸ್ವರೂಪದಲ್ಲೇ ಇದ್ದಾಗ ಮಾಡಿ. ಇವತ್ತೇನಾಯಿತು? ಬಟ್ಟೆಯಲ್ಲಿ ದೋಷ ಇತ್ತು, ಒಳಗೆ ಸರಿ ಹೋಯಿತು. ಕಪ್ಪಿತ್ತು, ಇಲ್ಲ ಕೊದ ಹರಿದೋಯ್ತು ಅಷ್ಟೇ. ಹಾಂ, ಸ್ವಭಾವ ಶಬ್ದಕ್ಕೆ ಅರ್ಥನೇ ಇಲ್ಲ, ಗೊತ್ತಾಯ್ತಾ? ಇವತ್ತು ಹೇಳಿದ್ನಲ್ಲ, ಕೊಳೆತ ಮಾವಿನ ಹಣ್ಣಿನ ಒಂದು 1000 ಮಾವಿನ ಹಣ್ಣಿನ ಒಂದು ಹಾಕಿ ಸಾಕು, ಅಷ್ಟನ್ನು ಕೊಳಿಸುತ್ತೆ. ಮತ್ತೇನು ಮಾಡಲ್ಲ ಅದು.
ಸರಿ ಮಾಡೋದು. ಬಟ್ ದುಷ್ಟರ ಶಕ್ತಿ ಯಾವಾಗಲೂ ಕೂಡ ಜಾಸ್ತಿ. ಅದಕ್ಕೆ ಹುಷಾರಾಗಿದ್ದರೆ ಯೋಚನೆ ಇಲ್ಲ, ಇಲ್ಲದೆ ಹೋದರೆ ಅಪಾಯ ತಪ್ಪಿಲ್ಲ. ಸ್ವರೂಪ ಎಂದೂ ಬದಲಾಗೋದಿಲ್ಲ. ದುಷ್ಟರ ಸ್ವರೂಪದ ವಿಶೇಷ ಅಂದರೆ ಒಳ್ಳೆಯವರು ಸ್ವಲ್ಪ ಮಟ್ಟಿಗೆ ಸ್ವರೂಪ ಬದಲಾಯಿಸಕ್ಕೆ ಬರದೆ ಹೋದರೂ ಸ್ವಲ್ಪ ಕೆಡಿಸ್ತಾರೋ. ಆದರೆ ಸಜ್ಜದಿಂದ ದುಷ್ಟರಿಗೆ ಒಳ್ಳೆ ಭಾರಿ ಬರೋ ಚಾನ್ಸಸ್ ಇಲ್ಲೇ. ಪಾಂಡವರು ಒಂದೇ ಮನೆಯಲ್ಲಿದ್ದಾರೆ, ಗೊತ್ತಾಯ್ತಾ? ಇಬ್ಬರು ಕೂಡ ಅಣ್ತಮ್ಮಂದ್ರ ಲೆಕ್ಕ, ಕಜಿನ್ಸ್ ಅವರು. ಅಷ್ಟು ಜೊತೆ ಕ್ಲೋಸ್ ಸರ್ಕಲಲ್ಲಿ ಇದ್ದರೂ ಕೂಡ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿಲ್ಲ ಅಂದರೆ ಇವ್ರು ಕೆಡಲಿಲ್ಲ, ಭೀಮ ಇದ್ದಿದ್ದರಿಂದ ಕೆಡಲಿಲ್ಲ. ಆದರೆ ಇವ್ರಿಗೆ ಸ್ವರೂಪ ಕೆಟ್ಟತಿದ್ರಿಂದ ಅವ್ರು ಒಳ್ಳೆಯವನು ಆಗಲಿಲ್ಲ. ಅದು ಬೆಸ್ಟ್ ಎಕ್ಸಾಂಪಲ್. ಇಬ್ಬರು ಜೊತೆಗಿದ್ದಾರೆ, ಅತಿ ಒಳ್ಳೆಯವರು ಅತಿ ಕೆಟ್ಟವರು, ಜೀವೋತ್ತಮ ಜೀವಾಧಮ ಜೊತೆಗಿದ್ದಾರೆ. ಆ ಜೀವೋತ್ತಮನು ಬದಲಾಗಲಿಲ್ಲ, ಜೀವಾಧಮನು ಬದಲಾಗಲಿಲ್ಲ. ಅವರು ಜೊತೆಗಿದ್ದವರು ಕೂಡ ಏನಾದರೂ ಎಲ್ಲ ಹಾಗೆ ಉಳ್ಕೊಂಡ್ರು. ಭೀಷ್ಮಾದಿಗಳು ಈ ಕಡೆ ಸರಿ ಹೋಗಿಬಿಟ್ರು ಅಷ್ಟೇ ಹೊರತು ಅದು ಭೀಮ ಇದ್ದಿದ್ದರಿಂದ ಸಾಧ್ಯ ಇಲ್ಲ, ಅದು ಆಗ್ತಿರಲ್ಲ. ಕೃಷ್ಣ ಭೀಮರಿಂದಾಗಿ ಆದ ಕೆಲಸ. ಅದಕ್ಕೆ ಸ್ವರೂಪ ಅಂತ ಅರ್ಥ ಮಾಡ್ಕೋಬೇಕು. ಧೃತರಾಷ್ಟ್ರ ದುರ್ಯೋಧನಾದಿಗಳ ಸ್ವರೂಪ ಕೆಟ್ಟದು ಅಂತ ಗೊತ್ತಿದ್ದರೂ ಅವ್ರ ಫಲವಾದಿದ್ದು ಕೆಟ್ಟದಾಯಿತು. ಅದು ಇವತ್ತು ನಮ್ಮ ಮಕ್ಕಳ ಬಗ್ಗೆ ಹಾಗೆಳಕ್ಕೆ ಬರೋದಿಲ್ಲ, ಯಾಕೆಂದರೆ ಸ್ವರೂಪ ನಮಗೆ ಗೊತ್ತಿಲ್ಲ. ಆದ್ದರಿಂದ ಏನು ಮಾಡಬೇಕು, ಆದಷ್ಟು ಕೂಡ ತಿದ್ದಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ತಿದ್ದಕ್ಕೆ ಪ್ರಯತ್ನವೂ ಪಡಲಿಲ್ಲ ಅಂತ ದೂರ ಇರಬೇಕಾಗಿತ್ತು. ಕೆಲವೊಂದು ತಿದ್ದಿ ಉಪಯೋಗ ಇಲ್ಲ, ಅವನು ಕೊಳಸೋದ್ಮೇಲೆ ಮತ್ತೇನು ತಿದ್ದದನ್ನ ದೂರ ಹಾಕಬೇಕಷ್ಟೇ. ಆದರೆ ಅವನು ಒಂದು ಕೆಟ್ಟ ಆಲೋಚನೆ, ಸರಿಯಾದ ಜ್ಞಾನ ಇಲ್ಲದೇ ಪ್ರಯತ್ನ ಪಡೋ ಬುದ್ಧಿನೂ ಬರದಂತೆ ಆದ, ಅವ್ರನ್ನೆಲ್ಲ ಕಳ್ಕೊಂಡ. ಆಮೇಲೆ ಸರಿದಾರಿ ಬರಬೇಕಾಗಿತ್ತು. ಆದರೆ ಸ್ವರೂಪ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಸಾಮಾನ್ಯ ನಮ್ಗೆ ಏನಿದೆ, ಈಗ ಹುಡುಗ ದಡ್ಡ ಪಾಠ ಮಾಡ್ಕೊತ ಹೋಗ್ತಿರೋದು ಅಷ್ಟೇ. ರಿಸಲ್ಟಲ್ಲಿ ಫೇಲ್ ಆದರೆ ಆಗ್ತಾನೆ, ನಾವೇನು ಮಾಡೋಕ್ಕಾಗಲ್ಲ. ಅದು ಪಾಠನೇ ಬಿಡೋಕ್ಕಾಗೋದಿಲ್ಲ ಅವನಿಗೆ. ದಡ್ಡ ಅಂತ ಅವನಿಗೆ ಬುದ್ಧಿವಂತನಾಗ ಯಾರಿಗೂ ಗೊತ್ತಿಲ್ಲ, ಸ್ವರೂಪ ಗೊತ್ತಿಲ್ವಲ್ಲ. ಭೀಮಸೇನ ದೇವರು ಕೃಷ್ಣ ಯಾಕೆ ಹಾಗೆ ಮಾಡ್ತಾರೆ ಅಂದರೆ ಅವ್ರು ಎಲ್ಲರ ಸ್ವರೂಪ ಗೊತ್ತಿರೋರು. ಅವ್ರು ನಡ್ಕೊಳ್ಳೋ ರೀತಿ ಬೇರೆ, ನಾವು ನಡ್ಕೊಳ್ಳೋ ರೀತಿ ಬೇರೆ. ಯಾರೋ ಒದಿತಿರ್ತಾರೆ, ನಾವು ಬಿಡಿಸೋಕೆ ಹೋಗ್ತೇವೆ. ಇವ್ರು ಕಳ್ಳ ಗೊತ್ತಾದ್ರೆ ಹಾಗಿದ್ರೆ ಹೊಡೀರಿ ಅಂತ ಹೇಳ್ತಾರೆ. ನೀವು ಮೊದಲು ಅವನಿಗೆ ಇವನಿಗೆ ಗೊತ್ತಿಲ್ಲ, ಗೊತ್ತಾಯ್ತು. ಅದಕ್ಕೆ ನನಗೆ ಗೊತ್ತಿಲ್ಲದವರಾದ್ದರಿಂದ ಕಾಮನ್ ರೂಲ್ಸ್ ಫಾಲೋ ಮಾಡಿದರೆ ಸಾಕು. ನಾವು ಕೆಟ್ಟತನಕ್ಕೆ ಶಿಕ್ಷೆ ಕೊಟ್ಟರೆ ಸಾಕು. ಸ್ವರೂಪದಲ್ಲಿ ಕೆಟ್ಟವನಂತ ಕರಿಬಾರ್ದು, ಅವನು ಕಳ್ಳ ಅಂತ ಕರೀರಿ, ಸ್ವರೂಪದಲ್ಲಿ ಕಳ್ಳ ಅಂತ ಕರಿಬಾರ್ದು. ಸ್ವರೂಪದಲ್ಲಿ ಕೊಲೆಗಡ ಅಂತ ಕರಿಬಾರ್ದು. ಅವರಾರು ಹಾಗೆ ಕರೀತಾರೆ. ಇವತ್ತು ನಾವೇನು ಮಾಡ್ತೇವೆ, ಆಚಾರ್ಯ ಹೇಳಿದರು ಅಂಥೇಳಿ ನಮ್ಮ ಇದಲ್ಲದು ಪೊಲೀಸ್ ಹೊಡಿತಾರೆ, ನಾವು ಹೊಡ್ಲಿಕ್ಕೆ ಬರೋ ಅಪರಾಧ ಆಗುತ್ತೆ. ಆಚಾರ್ಯರು ಖಂಡನೆ ಮಾಡಿದಾಗೆ ನಾವು ಮಾಡ್ಬೇಕಾದ್ರೆ ಅದನ್ನು ಆ ವಾಕ್ಯಗಳಂತ ಹೇಳಬೇಕು ಹೊರತು ಸ್ವಂತ ಸೇರಿಸ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಮಗೆ ಸ್ವರೂಪ ಗೊತ್ತಿಲ್ಲ, ಆದರೆ ವಿಷಯ ಅಷ್ಟೇ ಹೇಳಬೇಕು. ಇದನ್ನು ಅತಿ ಮಾಡಿಬಿಟ್ಟು ಏನಾಗುತ್ತದೋ ವಿರೋಧ ಸಮಾಜದಲ್ಲಿ ಗಲಾಟೆ ಶುರುವಾಗುತ್ತೆ. ಇವತ್ತಾಗಿರೋದು ಹಾಗೆ. ಸ್ವರೂಪ ಗೊತ್ತಿದ್ದವ್ರು ಮಾತಾಡ್ತಾರೆ ಅಂತೇಳಿ ಗೊತ್ತಿಲ್ಲದವ್ರು ಮಾತಾಡೋದಕ್ಕೆ ಹೋಗಬಾರ್ದು. ತಪ್ಪು ಅನ್ನೋಕ್ಕೆ ತಪ್ಪಲ್ಲ, ಅದನ್ನು ಯಾರು ಖಂಡನೆ ಮಾಡೋದಿಲ್ಲ. ಅದು ಇವತ್ತು ಮಾಡ್ತೇವೆ, ಕಳ್ಳ ಅಂತ ಕರೆದ್ರೆ ಯಾವ ತಪ್ಪು ಇಲ್ಲ. ಸ್ವರೂಪತಃ ದುಷ್ಟ ತಮೋಯೋಗ್ಯ ಅಂತ ಕರಿಬಾರ್ದು. ತಮೋಯೋಗ್ಯ ಅಂತ ಕರೆದ್ರೆ ಏನಂತ ಕರೆದಾಗಾಯಿತು, ಸ್ವರೂಪ ಗೊತ್ತಾಗಿದೆ ಅಂತ ಆಯ್ತು. ನಿಮಗೆ ಗೊತ್ತೋರ್ಸಿ ಆಗಿದ್ದರೆ ನಿಮ್ಮ ಸ್ವರೂಪನೇ ಗೊತ್ತು, ನಮ್ಮ ಸ್ವರೂಪ ಏನು ಹೇಳ್ತೀರಿ ಅಂತ ಕೇಳ್ತಾ ತಪ್ಪದು. ಸ್ವರೂಪ ನೀವೇ ಹೇಳಿ. ಇಷ್ಟೊತ್ತು ಮಹಾಭಾರತ ಎಲ್ಲ ಕೇಳಿದ ಮೇಲೆ ಸ್ವರೂಪ ದುಷ್ಟ ಹೋದಲ್ಲ ಧೃತರಾಷ್ಟ್ರ. ಅವನು ಯಾರು ಸ್ವರೂಪ ಯಾರ್ದು? ಸ್ವರೂಪ ಏನಾತ? ಗಂಧರ್ವ ರಾಜ ಆತ. ಗಂಧರ್ವ ದುಷ್ಟರ ಮತ್ತೆ ಇಷ್ಟೊತ್ತು ಹೇಳಿ ಸಹವಾಸದಿಂದ ಹಾಗಾಗತ್ತೆ. ಅರ್ಥ ಆಯ್ತಾ? ಸಹವಾಸದಿಂದ ಸಹವಾಸ ಬಿಡಿಸ್ದಾಗ ಸರಿ ಹೋಗ್ಬಿಡ್ತಾನೆ. ಸ್ವರೂಪನೇ ಹೇಗಿದ್ದರೆ ಸರಿ ಹೋಗೋದಿಲ್ಲ. ಸ್ವರೂಪದಲ್ಲಿ ಒಳ್ಳೆಯವರಾಗಿದ್ದು ದ್ರುಪದಾದಿಗಳು ಏನು ಮಾಡಿದ್ರು, ಅವರು ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಹೋದರು. ಕೃಷ್ಣನ ವಿರುದ್ಧ ಬಾಲ್ಯಕ ರಾಜ ನರಸಿಂಹದೇವರನ್ನು ಕಣ್ಣಾರೆ ಕಂಡಂಥ ಪ್ರಹ್ಲಾದರ ಆತು ಜರಾಸಂಧನ ಪಕ್ಷ ವಹಿಸಿ ಯುದ್ಧ ಮಾಡಿ ಕೃಷ್ಣನ ವಿರುದ್ಧ. ಅದು ಮನಪೂರ್ವಕ ಅಲ್ಲ, ಭಯಕ್ಕೋಸ್ಕರ. ಆಮೇಲೆ ಪ್ರಸಂಗ ಬಂದರೆ ಚೇಂಜ್ ಆಗಿಬಿಟ್ಟ. ಅದು ಉಳಿದವ್ರು ಏಕಲವ್ಯ ಹಾಗೇನೆ ಮಾಡಿ ಹಾಗೆ ಸತ್ರು. ಸೊ ಯೋಚನೆ ಮಾಡಿದರೆ ನಮ್ಮ ಸಂಸಾರ ಅಂದರೆ ಇದೆ. ಇದೇ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಆ ಜೀವನ ಅಂತ ಕರೆಯೋದು. ಅರ್ಥ ಮಾಡ್ಕೊಂಡ ಮೇಲೆ ಅದು ತಕ್ಕಂತೆ ನಡ್ಕೋಬೇಕು ಕೂಡ ನಾವು. ಕೊಡೆತಂಡೋದು ಬಿಸ ಬೇರೆ ದಾರಿ ಇಲ್ಲ ಅದಕ್ಕೆ. ಇನ್ನೂ ಸರಿ ಮಾಡ್ಲಿಕ್ಕೆ ಹೊರ ಉಳಿದು ಕೆಟ್ಟೋಗುತ್ತಲ್ಲ. ಇವತ್ತು ಗ್ಯಾಂಗ್ರೀನ್ ಆದಾಗ ಉಳಿಸ್ಲಿಕ್ಕೆ ಹೋದರೆ ಉಳಿದು ದೇಹ ಕೆಟ್ಟೋಗುತ್ತೆ. ಬೇರೆ ಹೊತ್ತಲ್ಲಿ ಉಳಿಸ್ಬೋದು. ಲೈಫೇ ಇಲ್ಲ ಅದರೊಳಗೆ, ಡೆಡ್ ಪಾರ್ಟಿಕಲ್ ಜೊತೆಗಿಂತ ಹಾಳಾಗುತ್ತೆ. ಅಲ್ಲಿ ಪ್ರಯತ್ನ ಪಡದೆ ಕಟ್ ಮಾಡ್ತಾರಲ್ಲ ಆ ರೀತಿ. ಸ್ವರೂಪದ ಪ್ರಕಾರ ಅನಾದಿ ಕರ್ಮ ಎಲ್ಲ ಸೇರ್ಕೊಂಡಿದೆ ಅದು. ಅಲ್ಲ, ಕಿಂಚಿತ್ ಗೊತ್ತಾಗ್ಬೋದು, ನಮ್ಮ ಮಟ್ಟಿಗೆ ನಮಗೆ ಗೊತ್ತಾಗ್ಬೋದು ಅಂತ ಇಟ್ಕೊಬೇಡ. ಭಾರಿ ಪ್ರಾಮಾಣಿಕ ಅಂಥೇಳಿ ಎವಿಡೆನ್ಸ್ ಎಲ್ಲ ಅಗೇನಿಸ್ಟ್ ಇದ್ದಾಗ ನೀವು ತಿಳ್ಕೊಳ್ಳಿ, ತಪ್ಪಲ್ಲ.
ಆದರೆ ಉಳಿದವ್ರು ಕನ್ವಿನ್ಸ್ ಮಾಡಲಿಕ್ಕೆ ಆಧಾರ ಇಲ್ಲ, ಆಗ ಸುಮ್ಮನೆ ಇದ್ರಾಯ್ತು. ಹೆಚ್ಚು ಮಾಡ್ಲಿಕ್ಕೆ ಹೋಗಬಾರ್ದಾಗ ಬಂದರೆ ತಪ್ಪು ಅಂತ ಹೇಳ್ತಾ ಇಲ್ವಲ್ಲ, ಬರಲಿ ಬೇಡ ಅಂತ ಯಾರು ಹೇಳ್ತಾರೆ ಹೇಳಿ. ನಮಗೊಂದು ಗೊತ್ತಿದೆ, ಈಗ ಹೇಳಿಲ್ಲ ಪಕ್ಕದಲ್ಲಿ ಪೊಲೀಸ್ ವ್ಯಾನ್ ನಿಂತು ಹೋಗ್ತಿರ್ಬೇಕಾದ್ರೆ ನಾವು ಓಡೋಗಲ್ಲ, ಏನು ಮಾಡ್ತೀವಿ ತಕ್ಷಣವೇ, ಯಾಕಂದ್ರೆ ನಾವೇನು ತಪ್ಪು ಮಾಡೇ ಇಲ್ಲ. ಏನು ಬೇಕಾಗಿತ್ತು ಅಂತ ದಾರಿ ಬೇಕಂತ ಕೇಳ್ತೀವಿ ಅಷ್ಟೇ. ತಪ್ಪು ಮಾಡಿದವ್ರು ಅಲ್ಲಿ ನಾವು ಓಡೋಗ್ಬಿಟ್ಟಿರ್ತಾರೆ. ಅವನಿಗೆ ಗೊತ್ತು ತಾನು ಕಳ್ಳ ಅಂತ, ಅವ್ರಿಗೆ ಗೊತ್ತಿದೆಯಲ್ಲ ಅವನಿಗೆ ತಾನು ಕಳ್ಳ ಅಂತ. ಆ ರೀತಿ ತಾನು ಕಳ್ಳ ಅಂತ ಅವ್ನಿಗೆ ಹೇಗೆ ಗೊತ್ತಿದೆಯೋ, ನಮಗೆ ಕಳ್ಳ ಅಲ್ಲ ಅಂತಲೂ ಹೇಗೆ ಗೊತ್ತಿದೆಯೋ ಅಷ್ಟು ಗೊತ್ತಿದ್ರೆ ಸರಿ. ಆದರೆ ಫಾರ್ ಎವರ್ ಅಂತ ಹೇಳಕ್ಕೆ ಬರೋದಿಲ್ಲ. ಎಷ್ಟೋ ಜನ ಭಾರಿ ಒಳ್ಳೆಯವರು ಆಮೇಲೆ ಒಳ್ಳೆ ಗುಂಡಾಗಿಬಿಟ್ಟಿರ್ತಾನೆ. ನಕ್ಸಲ್ ಸಾಕೋರು ಇದ್ದಾರೆ, ಕೆಲವು ವಾಪಸ್ ಚೇಂಜ್ ಆಗಿ ಬಂದವರು ಇದ್ದಾರೆ. ಚೇಂಜ್ ಆಗಿ ಬಂದವರು ಇಲ್ವೇನು? ಅದರಿಂದ ಸರಿ. ಅವಳು ಇದ್ಲಲ್ಲ ಪೂಲನ್ ದೇವಿ ಅಂತೇಳಿ, ಅವಳು ಪೂರ್ತಿ ಚೇಂಜ್ ಆಗಿ ಇದಾಗಿಬಿಟ್ಲು, ಎಲೆಕ್ಟ್ ಆಗಿಬಿಟ್ಲು, ಗೊತ್ತಾಯ್ತಾ? ಎಲೆಕ್ಟಾಗಿ ಕೊಡಿ ಯಾವುದೋ ಯಾರೋ ಮಾಡಿದ್ರು ಸರಿ. ಬಟ್ ಅದು ಅಷ್ಟರ ಮಟ್ಟಿಗೆ ಒಬ್ಬ ಎಲೆಕ್ಟ್ ಆಗಿದ್ದ ಇದಕ್ಕೆ ಬಂತು ಅಂತ ಕೇಳಿದರೆ ಮಂತ್ರಿ ಆಗಿದ್ದಲ್ಲಿ ಗೊತ್ತಿಲ್ಲ. ಅಂತೂ ಈ ಸ್ಥಿತಿಯಲ್ಲಿ ಬಂದರೆ ತಪ್ಪದು, ಯಾರು ನಿರಾಕರಣೆ ಮಾಡಲಿಲ್ಲ ಅದನ್ನು, ಗೊತ್ತಾಯ್ತಾ? ಅದಕ್ಕೆ ಅವಕಾಶ ಇದೆ. ಸ್ವರೂಪದಲ್ಲಿ ಇದ್ದವ್ರು ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಭಜಂತಿ ಅನನ್ಯ ಮನಸ್ಸ, ಇದು ಗುರ್ತೇನು ಅಂದರೆ ಅನನ್ಯ ಮನಸ್ಸಃ, ಏಕಾಗ್ರತೆ ದೇವರಲ್ಲಿ ಬಂತು ಅಂದರೆ ಅಲ್ಲಿ ಸಾತ್ವಿಕತೆಯ ಪ್ರಭಾವ ಕಾಣುತ್ತೆ. ನಮ್ಮ ಸಿಂಪಲ್ ಅರ್ಥ ಆಗುತ್ತೋ ಇಲ್ಲೋ ಅಂತ ಗೊತ್ತಾಗಬೇಕಾದ್ರೆ ಗಮನ ಕೊಟ್ಟು ಕೇಳ್ತಿದ್ರೆ ಅರ್ಥ ಆಗಿದೆ ಅಂತ ಅರ್ಥ, ಎಲ್ಲೋ ನೋಡ್ತಿದ್ರೆ ಅರ್ಥ ಆಗಿಲ್ಲ ಅಂತ. ಸಿಂಪಲ್ ಆನ್ಸರ್ ಆ ರೀತಿಯ. ಎಲ್ಲೋ ನೋಡೋದು ಅಂದರೆ ಅನ್ಯ ಮನಸ್ಕರು, ಅಲ್ಲೇ ನೋಡೋದು ಅಂದರೆ ಅನನ್ಯ ಮನಸ್ಕರು. ಭೂತಾದಿಭವ್ಯಂ ನೇತರೇ ದ್ವಿಷಂತೀತಿ ದರ್ಶಯಿತು ದೇವಾನಾಹ ಮಹಾತ್ಮಾನಃ ಇತ್ಯಾದಿನ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢೌ ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಇವೆಲ್ಲ ಗುರುತುಗಳು, ಸಾಮಾನ್ಯವಾದ ಗುರುತುಗಳು. ಎಲ್ಲ ಸತತಂ ಕೀರ್ತಯಂತಹ, ಯಾವಾಗಲೂ ದೇವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಮಾಂ ಯತಂತಶ್ಚ ದೃಢೌ ರತಾಃ, ನೀರು ಬರೋದಿಲ್ಲ ಅಂತ ಗೊತ್ತಿದೆ, ಎಲ್ಲ ಕಷ್ಟಪಟ್ಟು ತಯಾರು ಮಾಡ್ಕೊಂಡ್ಬಿಡ್ತಾನೆ. ಯಾಕೆ? ಯತಂತಶ್ಚ, ಪ್ರಯತ್ನ ಭಾರಿ ಮುಖ್ಯ. ಪ್ರಯತ್ನಶೀಲತೆ ಇಲ್ಲದೆ ಹೋದರೆ ಅದು ಸ್ವರೂಪ ಯಾವಾಗಲೂ ಏನೋ ಕಾರಣ ಹೇಳೋದು, ವಿರುದ್ಧ ಮಾತಾಡೋದು, ಅದು ಅರ್ಥ ಇಲ್ಲ, ಸ್ವರೂಪ ಸರಿ ಇಲ್ಲ ಅಂತ ಅರ್ಥ. ಆ ಪ್ರಸಂಗದಲ್ಲಿ ಅವನು ಯಾವಾಗಲೂ ಒಳ್ಳೇದು, ಎಂಥ ಪ್ರಸಂಗದಲ್ಲೂ ಕೂಡ ಒಳ್ಳೇದು ಎಲ್ಲೋ ಹೋಗಿ ಸಿಕ್ಕಾಕೊಂಡ್ಬಿಡ್ತಾನೆ. ಇಲ್ಲಿ ಸ್ನಾನಕ್ಕೆ ಅವಕಾಶ ಇದೆಯಾ ನೋಡ್ತಾನೆ, ಎಲ್ಲರೂ ಮಾಡಬಹುದಾ, ಅದೇ ದೃಷ್ಟಿ ಇಟ್ಟಿರ್ತಾನು. ನೀವು ಸದ್ಯ ಪೀಡೆ ಹೋಯ್ತಪ್ಪ ಅಂತ ಕೊಡೋದಿಲ್ಲ, ಕೆಲವು ರಿಲ್ಯಾಕ್ಸ್ ಯೋಚನೆಯೇ ಇಲ್ಲ, ಹಾಗಿಲ್ಲ. ಆಮೇಲೆ ಮನಸ್ಸು ಬರಲ್ಲ, ಉಪವಾಸ ಇದ್ದು ಬಿಡ್ತೇನೆ ಹಾಗೆ. ಇದೆಲ್ಲ ಪ್ರಯತ್ನಗಳು ಇವೆಲ್ಲ ಕೊಡು. ಅಷ್ಟೊತ್ತು ಯಾರು ಅನುಕೂಲ ಮಾಡಿಕೊಡ್ತಾರೆ, ಆಗೋಗ್ಬಿಡ. ನಾವು ಏನೂ ಧರ್ಮ ಕಾರ್ಯದ ಬಗ್ಗೆ ನಾವು ಮಾಡೋ ಪ್ರಯತ್ನ ತುಂಬ ಕಡಿಮೆ. ಅದಾಗಿ ಆದರೆ ನಿರ್ವಾಹ ಇಲ್ಲ ಅಂತ ಮಾಡೋದು. ಆದರೆ ಅಧರ್ಮದ ಬಗ್ಗೆ ಮಾತ್ರ ಬೇಡ ಅಂತ ಹೇಳಿದ್ರೆ ಪ್ರಯತ್ನಪಟ್ಟು ಮೈಂಡ್ ಆ ಥರ ಹೋಗ್ತಾ ಇರ್ತದೆ. ಆ ನಿಯಂತ್ರಣ ಮಾಡೋ ಯೋಚನೆ ನಿಮಗಿತ್ತು ಅಂದರೆ ಸಾತ್ವಿಕತೆ ಇದೆ ಅಂತ ಅರ್ಥ, ಗೊತ್ತಾಯ್ತಾ? ಸಾತ್ವಿಕತೆ ಇದ್ದೇ ಇದೆ. ಅದೇ ಹೇಳಿ ಸ್ವರೂಪ, ಸಂಸ್ಕಾರ ಅಂದರೆ ಸ್ವರೂಪ ಹೇಳ್ಕೊಂಡು ಹೋಗುತ್ತೆ. ಯತಂಚ ದೃಢೌ ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ, ಯಾವಾಗ ದೇವ್ರ ವಿಷಯ ಬಂದರೂ ನಮಸ್ಕಾರ ಮಾಡ್ತಾನೆ ಭಕ್ತ್ಯ. ನಿತ್ಯಯುಕ್ತ ಉಪಾಸತೆ, ನಿತ್ಯಯುಕ್ತರು. ಅಕೇಶನಲ್ಲಿ ಮಾಡಿದ್ರಲ್ಲ, ನಿತ್ಯ. ಒಮ್ಮೊಮ್ಮೆ ಸತ್ಯ ಹೇಳ್ತಾನೆ ಅಂದರೆ ಸತ್ಯವಂತ ಅಂತ ಕರೆಯೋದಿಲ್ಲ. ಒಮ್ಮೊಮ್ಮೆ ವೆಜ್ಜು, ಒಮ್ಮೊಮ್ಮೆ ನಾನ್ ವೆಜ್ಜು, ಅರ್ಥ ಇಲ್ಲ ಅದ್ರಾಗ. ಒಂದೇ ಒಂದು ಸರಿ ತಿಂದರೂ ಹೋಗ್ಬಿಡ್ತಾನೆ. ನಿಯಮೇನ ತಿಂದಾಗ ವೆಜ್ ಅಂತ ಪ್ರೂವ್ ಆಗುತ್ತೆ. ಆ ರೀತಿ ಇರಬೇಕು. ಜ್ಞಾನ ಯಜ್ಞೇನ ಚಾಪ್ಯನ್ನೇ ಯಜಂತೋ ಮಾಮುಪಾಸತೆ. ನೋಡಿ, ನಾನ್ ವೆಜ್ಜನ್ನು ವೆಜ್ ತಿಂದರೆ ಅವನಿಗೆ ದೋಷ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ವೆಜ್ ನಾನ್ ತಿಂದರೆ ಭಾರಿ ಬಜಿ ಶುರುವಾಗತ್ತೆ. ಅದಕ್ಕೆ ಕೆಟ್ಟವನು ಒಳ್ಳೆ ರೀತಿ ಇದ್ದರೆ ಅದಕ್ಕೆ ಕೆಟ್ಟವರಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಆಗಲೇ. ಅದಕ್ಕೇನೋ ಕಾರಣ ಹುಡುಕ್ಬೇಕು ಅಷ್ಟು. ಪರೀಕ್ಷೆ ಹತ್ರ ಬಂದಿರಬೇಕು, ಗುಡಿಗೆ ಹೋಗ್ತಾನೆ, ಆ ಥರ ಯೋಚನೆ ಮಾಡ್ತಾನೆ. ಇವ್ರಿಗೆ ಯಾರು ಸಹಜವಾಗಿ ಹೋಗ್ತಾನೆ ಅಂತ ಹೇಳ್ತಾರೆ. ಜ್ಞಾನಯಜ್ಞೇನ ಚಾಪ್ಯನ್ನೇ ಯಜಂತೋ ಮಾಮುಪಾಸತೆ. ಇನ್ನೊಂದು ದೊಡ್ಡ ಗುರುತು ಅಂದರೆ ಜ್ಞಾನಯಜ್ಞಕ್ಕೆ ಮಹತ್ವ ಕೊಡ್ತಾರೆ. ಜ್ಞಾನಯಜ್ಞಕ್ಕೆ ಮಹತ್ವ ಕೊಟ್ಟರು ಅಂದರೆ ಅವ್ರ ಸ್ವರೂಪದಲ್ಲಿ ಹೆಚ್ಚೆಚ್ಚು ಪಾಸಿಬಿಲಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಈಗ ಹೆಚ್ಚೆಚ್ಚು ಪಾಸಿಬಿಲಿಟಿ. ಇವತ್ತು APL ಆಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ, ಇನ್ನೂ ಯಾರು ಫೈಲ್ ಸಿ ಆಗಿಲ್ಲ, ಇಷ್ಟು ಯಾರು ಇಲ್ಲೂ ಒದ್ದಾಡ್ತಾ ಇದ್ದಾರೆ. ಯಾರು ಏನು ಬೇಕಾರಾಗ್ಬೋದು, ಗ್ಯಾರಂಟಿ ಇಲ್ಲ. ಬಟ್ ಪ್ರಾಬಬಿಲಿಟಿ ಇದೆ. ಯಾರು 14-16 ದಾಟಿಬಿಟ್ಟಿರ್ತಾರೆ, ಚಾನ್ಸಸ್ ಮೋರ್, ಸ್ಟಿಲ್ ಗ್ಯಾರಂಟಿ ಇಲ್ಲ. ಇವ್ನು ಯಾರೋ ಒಂದು ಪಟ ಗೆದ್ದವ್ರು ಅಲ್ಲಿ ಮೇಲೆ ಹೋಗ್ಬಿಡ್ತಾರೆ ಇದಕ್ಕಿಂತಾಗಿ. ಆ ಥರ ಆದವರು ಇದ್ದಾರೆ. ಏನೂ ಇಲ್ದಾರೆ ಅಲ್ಲಿ ಬಂದು ಅವ್ರಿಗೆ ಗೆದ್ದು ಚಾಂಪಿಯನ್ಸ್ ಆದವರು ಇದ್ದಾರೆ. ಹೇಳಕ್ಕೆ ಬರೋದಿಲ್ಲ ಅದನ್ನು ಯಾವ ಕಾಲ. ಅನ್ಲೆಸ್ಟ್ ಲಾಸ್ಟ್ ಬಾಲ್ ಈಸ್ ಬೌಲ್ಡ್ ಅಂತಾರಲ್ಲ ಹಾಗೆ, ಲಾಸ್ಟ್ ಬಾಲ್ 6 ಹೊಡಿಬೇಕು, ಹೊಡೆದೇ ಗೆಲ್ತಾರೆ, ಎಲ್ಲರೂ ಸೋಲ್ತಾರೆ. ಎಷ್ಟು ಇದಾಗಿದೆ ಅಂತ ಸ್ವಲ್ಪ ಕೂಡ ಅದರಲ್ಲಿ ಗ್ಯಾರಂಟಿ ತೊಗೊಳಕ್ಕೆ ಬರೋದಿಲ್ಲ. 50-50 ಏನು ಬೇಕಾರಾಗ್ಬೋದು. ಆ ಥರ ನಮ್ಮ ಸ್ಥಿತಿ ಹೇಗೆ ಅಂತ ಕೇಳಿದರೆ ಇದೆಲ್ಲ ಆ್ಯಡ್ ಮಾಡ್ತಾ ಹೋಗುತ್ತೆ. ಜ್ಞಾನ ಕಾರ್ಯ ಮಾಡ್ತಾರೆ, ತಪ್ಪೋದಿಲ್ಲ, ಇದಿದೆ. ಅದೆಲ್ಲ ನೋಡಿದಾಗ ಪಾಸಿಟಿವಿಟಿ ಜಾಸ್ತಿ ಆಗ್ತಕ್ಕೆ ಶುರುವಾಗುತ್ತೆ, ಗೊತ್ತಾಯ್ತಾ? ಯಾವ ನೆಪ ಹೇಳ್ತಾನೆ ಮಾಡಲೇಬೇಕು, ಇಲ್ಲ ಮಾಡಿಲ್ಲ ಅಷ್ಟೇ ಹೊರತು ಕಾರಣ ಇಲ್ಲ. ಕಾರಣ ಹೇಳ್ತಾ ಕೂತ್ರೆ ಅವನು ಎಸ್ಗೆ ಮೊದಲೇ ಪ್ಲಾನ್ ಮಾಡಿರ್ತಾನೆ ಅಂತ ಅರ್ಥ. ಮಾಮುಪಾಸತೆ ಯಜಂತಹ. ಯಜಂತ ಅಂತ ಯಾತಕ್ಕೆ ಉಪಯೋಗಿಸಿದ್ರು? ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ ಅಂದರೆ ಜ್ಞಾನವನ್ನು ಯಜ್ಞವನ್ನಾಗಿ ಮಾಡ್ತಾರೆ. ಊಟ ಮಾಡೋದು ಪ್ರಾಣಾಗ್ನಿಹೋತ್ರ ಅಂತ ಮಾಡ್ತಾರೆ.
ಅದಕ್ಕೆ ಹೇಳಿದ್ದಾರೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಅಂತ ಹೇಳಿದ್ರಿಂದ ಯಜಂತ ಅನ್ನೋ ಪದ ಉಪಯೋಗಿಸಿದರು. ಮಾಮುಪಾಸತೆ, ನನ್ನನ್ನೇ ಆರಾಧನೆ ಮಾಡ್ತಾರೆ ಸರ್ವೋತ್ತಮತ್ವೇನ, ಬೇರೆ ಕಡೆ ಹೋಗೋದಿಲ್ಲ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ, ಏಕತ್ವೇನ ಆರಾಧನೆ ಮಾಡ್ತಾರೆ, ಪೃಥಕ್ತ್ವೇನ ಮಾಡ್ತಾರೆ, ಬಹುಧಾ ಮಾಡ್ತಾರೆ, ವಿಶ್ವತೋಮುಖನನ್ನಾಗಿ ಮಾಡ್ತಾರೆ ಅಂತೇಳಿ. ಇದೆಲ್ಲ ಏಕತ್ವೇನ ಮಾಡ್ತಾರೆ ಅಂತ ಬಂತಲ್ಲ. ಸೊ ಅದ್ವೈತನೂ ಮಾಡ್ಬೋದು, ದ್ವೈತನೂ ಮಾಡ್ಬೋದು ಅಂತ ಆಗೋದಿಲ್ಲ. ಅದಕ್ಕಾಗ ಆಗೋದಿಲ್ಲ. ಏಕತ್ವ ಅಂದರೆ ಪ್ರಾಧಾನ್ಯ ಅಂತ ಅರ್ಥ. ಕೆಲವರು ಒಂದೇ ರೂಪ ಉಪಾಸನೆ ಮಾಡ್ತಾರೆ, ಅವ್ರಿಗೆ ಇಷ್ಟ ಇದೆ, ಅವೆಲ್ಲ ಗೊತ್ತು ಅವರಿಗೆ, ಉಪಾಸನೆ ಒಂದನ್ನೇ ಮಾಡ್ತಾರೆ, ತಪ್ಪಲ್ಲ. ಆ ಅರ್ಥಲ್ಲಿ ಹೇಳಬೇಕೆ ಹೊರತು ಈ ಏಕತ್ವ ಅಂತ ತಿಳ್ಕೊಬಾರದು ಅಂತ ಹೇಳ್ತಾರೆ ಅದನ್ನು. ಆಮೇಲೆ ಪೃಥಕ್ತ್ವೇನ, ಬೇರೆ ಅಂತ ಆರಾಧನೆ ಮಾಡ್ತಾರೆ. ಬೇರೆ ಅಂತ ಆರಾಧನೆ ಮಾಡ್ತಾರೆ ಅಂದರೆ ಭೇದಜ್ಞಾನ ಇಟ್ಕೊಂಡೇ ಮಾಡ್ತಾರೆ. ಪೃಥಕ್ತ್ವೇನ ಬಹುಧಾ ಬರೇ ಅನೇಕ ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಒಂದು ಮೂರ್ತಿ ಸಾಕೋತಾರೆ, ಕೆಲವರು ಎಲ್ಲ ವೆರೈಟಿ ದಶಾವತಾರವನ್ನು ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರು ಬೇಡ, ಅವರವ್ರ ಟೇಸ್ಟ್ ಅದು. ಬಟ್ ಉಳಿದ ಬಗ್ಗೆ ವಿರೋಧ ಇಲ್ಲ ಅವರಿಗೆ. ಎಲ್ಲ ರೂಪಗಳು ಒಂದೇ ಅಂತ ಜ್ಞಾನ ಇದ್ದೇ ಇದೆ, ಒಂದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ. ಆ ರೀತಿ ಇದ್ರೆ ತಪ್ಪಲ್ಲ. ವಿಶ್ವತೋಮುಖಂ, ವಿಶ್ವತೋಮುಖರನ್ನು ಆರಾಧನೆ ಮಾಡ್ತಾರೆ, ಅದು ಯಾವುದು ಕೂಡ ತಪ್ಪಲ್ಲ. ಅವ್ರ ಆರಾಧನೆ ಭಕ್ತರಲ್ಲಿ ವೆರೈಟಿ ಇರೋದರಿಂದ ಭಕ್ತರಿಗೆಲ್ಲ ಫಸ್ಟ್ ರ್ಯಾಂಕ್ ಬಂದವರು ಒಂದೇ ಸಬ್ಜೆಕ್ಟ್ ತೊಗೋತಾರೆ ಇದೇನು ಹೇಳಕ್ಕೆ ಬರಲ್ಲ. ಅವ್ನು ಎಲ್ಲ ಬಿಟ್ಟಿದ್ದು ಯಾರೋ ಓದಿರೋ ಸಬ್ಜೆಕ್ಟ್ ಆರಿಸ್ಕೊಂಡು ಹೋಗ್ತಾನೆ ಕೆಲವು ಸಲ. ಇದಕ್ಕೆ ಇಷ್ಟು ಫಸ್ಟ್ ರ್ಯಾಂಕ್ ಯಾಕೆ ಬಂದಿ ಅಂತ ಭಯಾಗಿರ್ತದೆ, ಅಲ್ಲಿ ಮತ್ತೆ ಅಂಡರ್ಸ್ ಮಾಡ್ತಾನೆ ಹೋಗಿ ಅವನು. ಅದೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಈ ರೀತಿ ಅರ್ಥ, ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಇನ್ನೊಂದು ಅರ್ಥ ಏಕತ್ವೇನ ಅಂದರೆ ರೂಪಗಳಲ್ಲಿ ಏಕತ್ವೇನ ಉಪಾಸನೆ ಮಾಡ್ತಾನೆ, ಪೃಥಕ್ತ್ವೇನ ನಮಗೂ ಕೂಡ ಬೇರೆ ಇದೆ ಅಂತ ಉಪಾಸನೆ ಮಾಡ್ತಾನೆ. ಜೀವರಲ್ಲಿ ಭೇದ ಉಪಾಸನೆ, ಆ ರೀತಿ ಅರ್ಥ ಮಾಡಬೇಕೆ ಹೊರತು ಈ ಏಕತ್ವ ಅಂತ ಅರ್ಥ ಮಾಡಿಕೊಡ್ತು ಮಾಡಿದರೆ ಕಾಂಟ್ರಡಿಕ್ಷನ್ ಆಗುತ್ತಾಗ. ಐಕ್ಯನೂ ಮಾಡ್ತಾನೆ ಭೇದನೂ ಮಾಡ್ತಾನೆ ಅಂದರೆ ತಪ್ಪಾಗಲಿಲ್ಲ, ಆಗ ಕಾಂಟ್ರಡಿಕ್ಷನ್ ಅದು. ಅತಿ ಅರ್ಥ ಮಾಡೋಕ್ಕೆ ಬರೋದೇ ಇಲ್ಲ, ವಿರೋಧ ಬರುತ್ತಾ. ಆದ್ದರಿಂದ ಬಹುಧಾ ವಿಶ್ವತೋಮುಖಂ, ಹೌದು ಆ ಅರ್ಥದಲ್ಲಿ ಮಾಡ್ತಾರೆ ಅಂತ ಅರ್ಥ. ವಿಶ್ವತೋಮುಖನಾಗಿ ಆರಾಧನೆ ಮಾಡ್ತಾರೆ. ಸರ್ವತ್ರ ಏಕೈವ ನಾರಾಯಣ ಸ್ಥಿತ ಇತ್ಯೇಕತ್ವೇನ ಪೃಥಕ್ವೇನ ಸರ್ವತೋ ವೈರಕ್ಷಣ್ಯೇನ. ಮಾಡಿ ಅವನು ವೆಂಕಟೇಶ ದೇವರು ಭಕ್ತ, ನರಸಿಂಹದೇವ್ರ ಗುಡಿ ಕಂತು ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟು, ಏನ್ರಿ ನೀವು ಕುಲದೇವ್ರಿಗೆ ಗೊತ್ತೆಲ್ಲ ಮೇಲೆ ಪದ್ಧತಿ ಇದೆ, ನರಸಿಂಹದೇವ್ರ ಮಕ್ಕಳು ತಿರುಪತಿಗೆ ಹೋಗಬಾರ್ದು, ತಿರುಪತಿ ಮಕ್ಕಳು ಇದಕ್ಕೆ ಹೋಗಬಾರ್ದು, ಕೆಲವು ಎರಡಕ್ಕೂ ಹೋಗಬಾರ್ದು, ಎರಡು ಕೊಟ್ಟಿರ್ತಾರೆ. ಅದೆಲ್ಲ ತಪ್ಪದು. ಅಂಥವ್ರು ಇದ್ದಾರೆ, ಅವ್ರ ಭಕ್ತರೇ, ದೋಷಿಗಳಲ್ಲ. ಆ್ಯಕ್ಚುಲಿ ಫೂಲಿಶ್ನೆಸ್ ಅದು. ಬಿಟ್ಟು ಕರ್ಕೊಂಡೋದ್ರೆ ಹೋಗ್ಬೋದು ಅಂತೆ. ಕಳ್ಳು ಮಕ್ಕಳು ಅದು ಬೇರೆ ಕಾಳುತ್ತಾರೆ. ಅದು ಹೋಗಿ ಯಾರಿಗೆ ಗೊತ್ತಾಗದೆ ಹೋಗಿ ಬರೋದು. ದೇವ್ರಿಗೆ ಗೊತ್ತಾಗಲ್ವಾ? ದೇವರಿಗೆ ಅನ್ಯಾಯ ಮಾಡ್ತಾರೆ, ನಿಮ್ಗೆ ಮಾಡ್ಕೋತೀರ. ಇವೆಲ್ಲ ಭಕ್ತರಲ್ಲೂ ಕೂಡ ಒಂದು ಲೋಯರ್ ಲೆವೆಲ್, ಮುಂದೆ ಚೇಂಜ್ ಆಗ್ಬೋದು. ಅಲ್ಲಿ ವೆಂಕಟೇಶ್ ಮಾತೆ ಉತ್ತರ ಕೊಡೋಕ್ಕೋಸ್ಕರನೇ ನೈವೇದ್ಯ ಯಾರು ಮಾಡಬೇಕು ಶಿವಾಸಿಕಾರಿ ನರಸಿಂಹದೇವ್ರಿಗೆ ಮಾಡಿ ಅಂತ ಹೇಳ್ತಾರೆ. ಅವರಿಬ್ಬರಿಗೆ ಆಗದೆ ಹೋಗಿದ್ರೆ ಅಲ್ಲಿ ಮಾತ್ರ ಯಾರು ಅದು ಬಿಟ್ಟು ಬೇರೆಯವ್ರಿಗೆ ಮಾಡಿ ಅಂತ ಹೇಳ್ತಿದ್ರು. ಅಂದರೆ ಭ್ರಾಂತಿ ಇದು. ನಮ್ಮ ತೆರಗಳಲ್ಲೇ ಭಕ್ತರಲ್ಲಿ ಬಂದವರು ದೊಡ್ಡ ಅವಾಂತರಗಳಿವೆಲ್ಲ. ಎಷ್ಟು ಅನ್ಯಾಯ ಇದು. ಬಟ್ ಎಷ್ಟು ಚೆನ್ನಾಗಿರ್ತಾರೆ ಫಾಲೋ ಮಾಡೋರು ನಿಮಗೆ ಅದನ್ನು. ಮತ್ತೇನಾದ್ರು ಕೆಟ್ಟಾಗ್ಬಿಟ್ಟು ಅದಕ್ಕೆ ಆಯಿತು ಅಂತಾರೆ. ದೇವ್ರ ರಹಸ್ಯ ಮಾಡಿದ್ದಕ್ಕೆ ಆಯಿತು, ಅದು ಬೇರೆ. ಜೊತೆಗೆ ನಾವು ನರಸಿಂಹದೇವ್ರ ಮಕ್ಕಳಿಗೆ ಹೋಗಬಾರ್ದಾಗಿತ್ತು, ಹೋಗಿದ್ದಕ್ಕೆ ಹೀಗಾಯ್ತು ನೋಡಿದ್ರಾ ಅನುಸಂಧಾನ. ಅದು ದೇವ್ರ ಹತ್ರ ಕೆಟ್ಟದಾಗತ್ತೆ ಅಂತ ಹೇಳಿದರೆ ನಹಿ ಕಲ್ಯಾಣ ಕಸ್ತಿ ದುರ್ಗತಿಂ ತಾತಾಗ ಏನು ಅರ್ಥ ಬಂತೀಗ? ಎಷ್ಟು ಭ್ರಾಂತಿ ಇದೆ. ಇವರೆಲ್ಲ ನಿತ್ಯ ಪೂಜೆ ಮಾಡೋರು ಎಲ್ಲರು ಪಾಪ, ಶಾಸ್ತ್ರ ಓದ್ದವ್ರು ಕೆಲವರು. ಅದೆಲ್ಲ ತಲೆ ಕೂತ್ಬಿಡುತ್ತೆ, ತಕ್ಷಣ ಹೋಗಲ್ಲ, ತುಂಬ ದಿವಸ ಬೇಕು ಅದಕ್ಕೆ. ಅದೇ ಹೇಳ್ತಿರೋದು ಇಷ್ಟೊತ್ತು. ಅದಕ್ಕೆ ತಾನು ರೂಪರು ಭೇದ ಇಲ್ಲ ಅಂತ ತೋರಿಸ್ಬೇಕು. ಇಲ್ದವ್ರು ಕೃಷ್ಣ ತಾನೇ ತಿಂದ ಅಂತ ರೆಕಾರ್ಡ್ ಮಾಡ್ತಾರೆ. ಕೃಷ್ಣನೇ ದೇವರನ್ನು ತಿಳ್ಕೊಂಡೇ ಯೋಚನೆ. ಉಳಿದವರಿಗೆ ಕೃಷ್ಣ ತಾನೇ ತಿಂದ, ನಾವೇ ನಾವು ತಿಂದುಬಿಡ್ತೀವಿ ಅಂದ್ಬಿಡ್ತಾರೆ. ಬೇರೆಯವ್ರಿಗೆ ಅಂತ ಹೇಳಿದಾಗ ಏನಾಯಿತು? ಮಹತ್ವ ಬಂದಾಗ. ಅದಕ್ಕೆ ಒಂದು ಮಾತಿದೆ, ತೀರ್ಥ ಇತ್ಯಾದಿ ಕೊಡಬೇಕಾದ್ರೆ ಆದಷ್ಟು ಕೂಡ ಇನ್ನೊಬ್ಬರಿದ್ರೆ ಫಸ್ಟ್ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಫಸ್ಟ್ ಅವ್ರಿಗೆ ಕೊಡಿ, ದೊಡ್ಡ ಬೇರೆ ಆತ ಅವ್ರು ಅನುಸಂಧಾನ ಮಾಡಿ ಕೊಟ್ಬಿಡಿ ಅಂತ ಹೇಳಿ. ಚಿಕ್ಕವರಾಗಲಿ ದೊಡ್ಡವರಾದರೆ ನಿಶ್ಚಿಂತೆ ಗೊತ್ತಾಯ್ತು. ಕೆಲವು ಹಾಗಲ್ಲ, ನಾನೇ ದೊಡ್ಡವನು ಅಂತ ತಿಳ್ಕೊಂಡ್ಬಿಟ್ಟು ಫಸ್ಟ್ ತಾವು ತೊಗೊಂಡೇ ಕೊಡ್ತಾರೆ. ಪ್ರಸಂಗ ಬಂದ ಕಾಲಕ್ಕೆ ದೊಡ್ಡವರಿದ್ದಾಗ ಅವಕಾಶ ಉಪಯೋಗಿಸಬೇಕು. ಪದ್ಯಮಾಲ ಟೀಕಾರ ಬೆಳೀತಾರೆ ಈ ಮಾತನ್ನು. ದತ್ವಾ ವಿಷ್ಣು ಪರಾಯಚ ತತ ಸ್ವಯಂಚ ಗೃಹಣೀಯ. ಕೊಟ್ಮೇಲೆ ತಾನು ತೊಗೋಬೇಕೆ ಹೊರತು ಬದಲು ತೊಗೋಬಾರದು. ಯಾರು ದೊಡ್ಡವರು ಇಲ್ಲದೆ ಹೋದ ಕಾಲಕ್ಕೆ ಏನು ಮಾಡಬೇಕು ಅಂದ್ಕೊಂಡು ತೊಗೊಂಡ್ರೆ ತಪ್ಪಲ್ಲ, ಇಲ್ಲದೆ ಹೊರ ತಪ್ಪಾಗ. ನಾವು ನಮ್ಮಲ್ಲಿ ತುಂಬ ಜನ ಆದಷ್ಟು ಕೂಡ ಇಲ್ಲಿ ಇವೆಲ್ಲ ದೋಷಗಳು ಸೇರ್ಕೊಂಡ್ಬಿಡತ್ತೆ. ನಾನು ಇನ್ನೊಬ್ಬರಿಗೆ ಕೊಟ್ಟು ತೊಗೊಳಕ್ಕೆ ಸಾಧ್ಯ ಇಲ್ಲ, ನಾನೇ ತೊಗೋಬೇಕು. ನೋಡೋದಕ್ಕೆ ಅದು ಉಳಿದವರಿಗೆ ಅನ್ನಿಸ ಭಾಳ ಪ್ರತಿಷ್ಠೆ ಇದೆ. ಆ್ಯಕ್ಚುಲಿ ದುರಹಂಕಾರ ಬರಬಾರ್ದು. ಆ ಥರ ಬಂದುಬಿಟ್ಟು ಅದು ಹೋಗಿಸೋ ಸುಲಭನೂ ಅಲ್ಲ. ಮತ್ತೆ ಸಾಮಾನ್ಯರೇ ಬಂದರೆ ಹೋಗಿಸೋದು, ಪಂಡಿತರೇ ಬಂದು ಹೋಗಿಸೋದು ಕಷ್ಟ. ನನಗಿಂತ ಜಾಸ್ತಿ ಗೊತ್ತಾದ ಬರ್ತೀನಿ ಪ್ರಶ್ನೆ ಕೇಳ್ತಾರೋ. ಹೀಗಾಗಬಾರ್ದು. ತಾವು ತೊಗೋಬೋದು, ಬೇರೆ ದಾರಿ ಇಲ್ಲ. ಅಲ್ಲೇನು ತೊಗೊಂಡು ಉಳಿದವರಿಗೆ ಕೊಡಬೇಕು. ವಿಶ್ವತೋಮುಖಂ
ಸರ್ವತ್ರ ಏಕ ಏವ ನಾರಾಯಣ ಸ್ಥಿತಃ ಇತಿ ಏಕತ್ವೇನ ಪೃಥಕ್ ಕೇಳಲ್ರಿ ನರಸಿಂಹದೇವರು ಮಕ್ಕಳು ನರಸಿಂಹ ಮಾಡಿದರೆ ಇಬ್ಬರು ಒಂದೇ ರೀ ಅಂತ ಹೇಳಿದ. ಏಕತ್ವೇನ ರೂಪಗಳು ಭೇದ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರೆ, ಎಲ್ಲ ರೂಪಗಳಲ್ಲೂ ಗಣೇಶನ ಗುಡಿ ಇದೆ ಒಂದು ಕಡೆಗೆ, ಸುರಧರ ದೇವಸ್ಥಾನ ಇದೆ, ಹೋಗ್ತಾನೆ ಅಲ್ಲಿ ಸಾಲಿಗ್ರಾಮ ಇಟ್ಟಿರಬೇಕು, ಅವೆಲ್ಲ ಸರಿಯೇ, ಇಟ್ಟಿಲ್ಲ ಅವರು ಮನಸ್ಸಿನಲ್ಲಿ ಅಂದ್ಕೊಂಡು ಪೂಜೆ ಮಾಡಿದರೆ ಆಯಿತು. ಮನಸ್ಸಿಗೆ ಯಾರು ಅಡ್ಡಿ ಮಾಡೋಕ್ಕೆ ಬರೋದಿಲ್ವಲ್ಲ, ಅವಾಗೇನು ದೋಷ ಬರಲೇ ಇಲ್ಲ. ಅದಕ್ಕೆ ಅವ್ರಿಗೆಲ್ಲ ಮಾಡ್ಕೊಂಡು ಹೋಗ್ಬಿಡ್ತೀರಾ? ಇಲ್ಲ, ಅದು ಸರಿ ಇಲ್ಲ ಅಂತ ಅರ್ಥ. ಅದು ಮಾಡಕ್ಕೆ ಹೋಗ ಅಯ್ಯೋ ನೀವೆಲ್ಲ ಅಂಥವೆಲ್ಲ ಭಾರಿ ಜನ ಇದ್ದಾರೆ ನಮ್ಮವ್ರು, ಮಂಟಪದಲ್ಲೇ ಇಟ್ಕೊಂಡವ್ರು ಇದ್ದಾರೆ. ದೇವಸ್ಥಾನ ಬಿಟ್ಟುಬಿಡಿ, ನಿತ್ಯ ಪೂಜೆ ಮಂಟಪದಲ್ಲೇ ಇಂಥವ್ರನ್ನ ಕೂಡಿಸ್ಕೊಂಡವ್ರು ಇದ್ದಾರೆ. ಸಾಲಿಗ್ರಾಮ ಬೇರೆ ಇಟ್ಕೊಂಡಿರ್ತಾರೆ, ಇವ್ರನ್ನ ಬೇರೆ ಕೂಡಿಸಿರ್ತಾರೆ. ಇಂಥ ಜನ ಇದ್ದಾರೆ. ಅವರೆಲ್ಲ ಅದಕ್ಕೇ ಹೇಳಿದ್ದು, ನಿತ್ಯ ಪಾಠ ಎಲ್ಲ ಟಚ್ಚಲ್ಲಿದ್ದರೆ ಎಲ್ಲ ಫ್ರೆಶ್ ಆಗ್ತಾ ಇರುತ್ತೆ ಜ್ಞಾನ. ಇಲ್ಲದವ್ರು ಏನಾಗುತ್ತೆ, ಅದು ಬಂತ ಮಿಕ್ಸ್ ಆಗಿಬಿಟ್ಟು ಏನೋ ಕನ್ಫ್ಯೂಷನ್ ಒಳಗಾಗ್ಬಿಡುತ್ತೆ. ಕ್ಲಾರಿಟಿ ಯಾವಾಗಲೂ ಇಟ್ಕೊಂಡಿರ್ಬೇಕು. ಪೃಥಕ್ವೇನ ಸರ್ವತೋ ವೈಲಕ್ಷಣ್ಯೇನ ಬಹುಧಾ ಹಿ ತಸ್ಯ ರೂಪಂ ಆಭಾತಿ ಶುಕ್ಲಮಿವ ಲೋಹಿತಮಿವ ಅಥೋ ನೀಲಮಥಾರ್ಜುನಂ ಇತಿ ಸನತ್ಸುಜಾತೆ. ಸನತ್ಸುಜಾತಲ್ಲಿ ಹೇಳಿದ್ದಾರೆ, ದೇವರ ರೂಪಗಳು ಬಹುಧಾ ಅಂತ ಹೇಳಿದ್ದಕ್ಕೆ ಅರ್ಥ ಇದೆ. ಅನೇಕ ಬಣ್ಣದ ವಾಸುದೇವಾದಿ ರೂಪಗಳು ಬಣ್ಣ ಬೇರೆ ಬೇರೆ ಮತ್ತು ವಾಸುದೇವ ಬಿಳಿ ಬಣ್ಣ ಈ ರೀತಿ ಎಲ್ಲ ಇರೋದರಿಂದ ಆ ರೀತಿ ದೇವರಿಗೆ ಇಷ್ಟ ಕೆಲವರಿಗೆ, ಅದೇನು ತಪ್ಪಲ್ಲ. ಯಾಕೆ ಎಲ್ಲ ಉಪಾಸನೆ ಮಾಡೋ ಶಕ್ತಿ ಅಂತೂ ಇಲ್ಲ, ತಮ್ಮ ಚಾಯ್ಸ್ ಪ್ರಕಾರ ಮಾಡ್ತಾರೆ. ಬಡಿಸಿದ್ರಲ್ಲಿ ಆ ಇಷ್ಟಪಟ್ಟ ತಿನ್ಬೋದಲ್ಲ, ತಪ್ಪಿಲ್ಲ. ಬೇರೆ ತಿನ್ಬಾರ್ದು, ನಿಷಿದ್ಧ ತಿನ್ನಬಾರ್ದು ಹೊರತು ಬಡಿಸಿದ್ರಲ್ಲಿ ಊಟ ಶುರು ಮಾಡಿದ ತಕ್ಷಣ ಕೆಲವು ಉಪ್ಪಿನಕಾಯಿ ಕೈ ಹಾಕ್ತಾರೆ, ಕೆಲವು ಪಾಯಸಕ್ಕೆ ಕೈ ಹಾಕ್ತಾರೆ, ಕೆಲವು ಏನೋ ಕೈ ಹಾಕ್ತಾರೆ. ಅದು ಒಟ್ಟಿಗೆ ಅವ್ರು ಚಟ ಅವರಿಗೆ ಆ ಥರ. ಕೆಲವು ಮೊದಲಿಂದ ಕ್ರಮದಲ್ಲಿ ಮಾಡೋರು ಇರ್ತಾರೆ. ಬಟ್ ಅವ್ರ ಚಾಯ್ಸ್ ಆದ್ದರಿಂದ ಅದು ದೋಷ ಅಲ್ಲ, ದೋಷ ಅಲ್ಲ. ಕೆಲವರು ತಿನ್ನೋದೇ ಕೆಲವು ಪದಾರ್ಥ ಬೇಡ ಅಂತೇಳಿ ಬಿಟ್ಟು ಬಿಡ್ತಾರೆ. ಕೆಲವು ರುಚಿ ಅವರಿಗೆ ಅಲರ್ಜಿ ಕೆಲವರಿಗೆ ಇರುತ್ತೆ, ಕೆಲವರಿಗೆ ಮೊದಲಿಂದನೂ ಅದ್ರ ಬಗ್ಗೆ ಬಳಕೆ ಇರೋದಿಲ್ಲ. ಉಳಿದವರಿಟ್ಟೆ ಅವನೇ ಪ್ರಕಾರ ರುಚಿ ಇಲ್ಲ ಅಂತ ತಿಳ್ಕೊಂಡಿರ್ತಾನೆ, ಅವೆಲ್ಲ ಬೇರೆ. ಊಟದಲ್ಲಿ ಹೇಗೋ ಹಾಗೆ ಏಕತ್ತೈರ ಬಹುತ್ತೈರ ವಿಭೂತ ವಿಶ್ವತೋಮುಖಂ ಎಲ್ಲ ತಿನ್ನೋರು ಒಂದು ಚೂರು ಬಿಡಿಸ ತಿನ್ನೋರು ಇದ್ದಾರೆ. ಅದು ತಪ್ಪಲ್ಲ. ಅವ್ರು ಉಳಿದವ್ರನ್ನ ಮಾಡ್ಲಿಕ್ಕೆ ಹೋಗಬಾರ್ದು, ಅದು ಅವ್ರ ರೀತಿ. ದೇವರು ಯಾವುದೂ ತಿನ್ನಬಾರ್ದು, ವೇಸ್ಟ್ ಮಾಡಬಾರ್ದು, ಅದು ಒಂದಿರ್ತಾರೆ. ಅದೇ ಅವ್ರು ಯಾವುದೂ ತಪ್ಪಲ್ಲ ಇದರೊಳಗೆ. ಆ ಜೀವಭೇದ ಇರೋದ್ರಿಂದ ಸರಿ. ಜೀವರಲ್ಲಿ ಒಂದು ಕಾಮನ್ ಇದೆ, ನಿಷಿದ್ಧ ತಿನ್ನೋದೆಲ್ಲ ಕಾಮನ್ ಇದೆ. ಇಷ್ಟ ಬಂದು ಜಾಸ್ತಿ ತಿನ್ನೋದು ಇದೆ, ಅದು ತಪ್ಪಂತ ಕರೆ ಕೊಡೋದು. ಬಹುಧಾ ಹಿ ತಸ್ಯ ರೂಪಂ. ಕೆಲವರು ಇರ್ತಾರೆ ಎಲ್ಲದರಲ್ಲೂ 100, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ ಎಲ್ಲದರಲ್ಲೂ 100. ಯಾವುದು ಹೋಗ್ಬೇಕು ಅವರಿಗೆ ಬಿಟ್ಟಿರ್ತಾರೆ, ಯಾವುದೋ ಒಂದು ಆರಿಸ್ಕೋತಾರೋ. ನಮ್ಮ ಇನ್ನೊಂದು ಹೇಳುತ್ತೆ ಇಲ್ಲ ನನಗಿದು ಬೇಕು ಅಂತ, ಅಲ್ಲಿ ಕೂಡ ವೇರಿ ಆಗುತ್ತೆ. ಸೂಕ್ಷ್ಮವಾಗಿ ನೋಡಿದ್ರೆ ವ್ಯತ್ಯಾಸ ಕಾಣಿಸುತ್ತೆ. ಮತ್ತೆ ಆಭಾತಿ ಶುಕ್ಲಮಿವ ಲೋಹಿತಮಿವ ದೈವ, ಇವೆಲ್ಲ ಶುಕ್ಲ ಅಷ್ಟೇ ಹೇಳಿ ಒಗಟಿದು. ವಾಸುದೇವಾದಿ ರೂಪಗಳಂತೂ ಒಳಗಿನ ಅರ್ಥ ಅದಕ್ಕೆ. ದೈವಮೇಮಾ ಪರೇ ಇತ್ಯುಕ್ತ ಪ್ರಕಾರೇಣ ಬಹವೋ ವಾ ಬಹುಧಾ. ಇನ್ನೊಂದು ಬಹುಧಾ ಇದೆ. ಯಾವ ಬಹುಧಾ ಅಂತ ಕೇಳಿದರೆ 4ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳಿದರು ನೋಡಿ. ಎಷ್ಟು ಹೇಗೆ ಕಂಪೇರ್ ಮಾಡ್ತಾರೆ ಎರಡಕ್ಕೂ ಕೂಡ. ಅಲ್ಲಿ ಹೇಳಬೇಕಾದ್ರೆ ಕೆಲವರು ದೇವರ ಆರಾಧನೆ ಮಾಡ್ತಾರೆ, ಪ್ರಾಣಾಯಾಮ ಪರಾಯಣರು ಕೆಲವರು, ಎಲ್ಲ ವಿಷಯಗಳನ್ನು ಬಿಟ್ಟು ಅನಶನಾದಿ ವ್ರತ ಮಾಡೋರು ಕೆಲವರು, ಎಲ್ಲ ತಗೊಳ್ಳೋರು ಕೆಲವರು ಅಪ್ರತಿಗ್ರಹ ವ್ರತ ಮಾಡೋರು ಕೆಲವರು, ಅನೇಕ ವೆರೈಟಿಗಳಿದೆ. ಅದು ಹಾಗೆ ಉಪವಾಸ ಎಲ್ಲ ಅನೇಕ ಕೋರ್ಸಲ್ಲಿ ಯಾವ ಕೋರ್ಸಾದ್ರು ತೊಗೋಬೋದು. ಯೂನಿವರ್ಸಿಟಿ ಫಿಕ್ಸ್ ಮಾಡಿ ಯಾವ್ದು ಬೇಕಾದ್ರೂ ತೊಗೋಬೋದು. ತೊಗೊಳ್ಬಾರ್ದು ಕೋರ್ಸ್ ಇಟ್ಟರೆ ಅವ್ರದ್ದೇ ತಪ್ಪಾಗುತ್ತೆ. ಈ ಕೋರ್ಸ್ ತೊಗೋಬೇಡ ಅಂತ ಹೇಳಾಗಿಲ್ಲ ಅವರು, ಅವು ಇಷ್ಟ ಬಂದರೆ ತಗೋ ಅಂತಲೇ ಹೇಳಬೇಕು. ಆದ್ದರಿಂದ ದೋಷ ಇಲ್ಲ. ಅದಕ್ಕೆ ಆಚಾರ್ಯ ರೆಫರ್ ಮಾಡಿದರು. ಅಲ್ಲಿ ಹಾಗೋ ಇಲ್ಲೂ ಹಾಗೇನೆ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವೆಲ್ಲ. ಬಹವೋ ವಾ ಬಹುಧಾ ಅಹಂ ಕ್ರತುರಹಂ ಯಜ್ಞ ತಥಾಹಂ ಅಹಮೌಷಧಂ. ಹಾಂ, ಅದೆಲ್ಲ ಆಗಿತ್ತು ಹಿಂದಿಂದೆಲ್ಲ. ಅಹಂ ಕ್ರತು ಇದಕ್ಕೆ ಏಕಮೂರ್ತಿ ಚತುರ್ಮೂರ್ತಿರಥವಾ ಪಂಚಮೂರ್ತಿಕಃ ದ್ವಾದಶಾದಿ ಪ್ರಭೇದೋ ವಾ ಪೂಜ್ಯತೆ ಸಜ್ಜನೈರ್ಹರಿಹಿ ಇತಿ ಚ. ಅಲ್ಲಿ ಏಕ ಅಂಬೋದಕ್ಕೆ ಏಕಮೂರ್ತಿ, ಆಮೇಲೆ ಚತುರ್ಮೂರ್ತಿ, ವಾಸುದೇವಾದಿ ಚತುರ್ಮೂರ್ತಿಗಳು, ಪಂಚಮೂರ್ತಿ ನಾರಾಯಣ ಸೇರಿ ಪಂಚಮೂರ್ತಿಗಳು, ದ್ವಾದಶಾದಿ ಪ್ರಭೇದೋವ ಕೇಶವಾದಿ ದ್ವಾದಶ ರೂಪಗಳು, ಹೀಗೆಲ್ಲ ಪೂಜೆ ಮಾಡ್ತಾರೆ. ಏಕಮೂರ್ತಿ ಅವ್ರ ಲಿಮಿಟೇಷನ್ ಇರುತ್ತಾ? ಯಾಕೆ ಅನಂತ ಗುಣ ಇದ್ದರೂ ಕೂಡ 4 ಗುಣ ಉಪಾಸನೆ ಮಾಡೋರು ಇಲ್ವಾ? ತೃಣಜೀವಿಗಳು ಒಂದು ಮಾಡಿದರೂ ಸಾಕು. ಇವರು ಕೂಡ ಅತ್ಯಾಪತ್ಕಾಲದಲ್ಲಿ ಒಂದು ಮಾಡಿದರೂ ಸಾಕು. ಯಾವುದದು? ಆತ್ಮ, ಸಚ್ಚಿದಾನಂದ ಆತ್ಮ, ಆತ್ಮೇತಿ ರೂಪಗಚ್ಚಂತಿ ಗ್ರಾಹಯಂತಿ ಚ. ಆದ್ದರಿಂದ ಎಲ್ಲ ವ್ಯಕ್ತಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಅಷ್ಟೇ ಇರೋದು ಅದಕ್ಕೆ. ಇತೀಚ ಇಷ್ಟು ತನ್ನ ಮಹಿಮೆ ಮತ್ತೆ ಹೇಳ್ತಾನೆ. ಈಗ ಜ್ಞಾನ ವಿಜ್ಞಾನ. ಅಹಂ ಕ್ರತು ಅಹಂ ಯಜ್ಞ ಸ್ವಥಾ ಅಹಂ ಅಹಮೌಷಧಂ ಯಂತ್ರೋ ಮಂತ್ರೋಹಂ ಅಹಮೇ ವಾಜ್ಯಂ ಅಹಮಗ್ನಿ ಅಹಂ ಹುತಂ ಪಿತಾಹಮಸ್ಯ ಜಗತೋ ಧಾತಾ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮ ಯಜುರೇವ ಚ. ಅಹಂ ಕ್ರತು ನಾನು ಕ್ರತು, ಅಹಂ ಯಜ್ಞ ನಾನು ಯಜ್ಞ,
ಇಲ್ಲಿ ಕ್ರತು ಅಂದರು ಯಜ್ಞ, ಯಜ್ಞ ಅಂದರು ಕ್ರತುನೇ, ಸುಹೃನ್ ಮಿತ್ರ ಇದ್ದ ಹಾಗೆ. ಆದ್ರೆ ಒಂದು ವ್ಯತ್ಯಾಸ ಇದೆ. ಕ್ರತು ಯಜ್ಞ ರಫಾಗಿ ಉಪಯೋಗಿಸ್ಬೋದು. ಒಂದು ವ್ಯತ್ಯಾಸ ಏನು ಅಂದರೆ ಬಹುಕರ್ತೃಕವಾದಾಗ ಕ್ರತು ಅಂತ ಕರೀತಾರೆ. ಸತ್ರ ಕ್ರತು ಅಂದರೆ ಬಹುಕರ್ತೃಕ ಆಗಬೇಕು. ಒಬ್ಬರೇ ಮಾಡಿದಾಗ ಅದು ಅವ್ರು ಮಾಡಿದ ವ್ಯತ್ಯಾಸಗಳಿದೆ ತುಂಬ. ಅದು ಕ್ರತು ಮಾಡಿದರು ಎಂಬುದಕ್ಕೆ ಅರ್ಥ ಇರುತ್ತೆ. ಜ್ಞಾನ ಯಜ್ಞ ಮಾಡಿದರು ತುಂಬ ಜನ ವಿದ್ವಾಂಸರು ಸೇರಿರ್ಬೋದು, ಗೊತ್ತಾಯ್ತಾ. ಒಬ್ಬರ ಕೈಲೇ ಹೇಳಿಸ್ಬೋದು, ಅದು ಬೇರೆ. ಅದು ಬಹುಜನ ಸೇರಿದಾಗ ಅದು ಮಹತ್ವ. ಸತ್ರ ಯಜ್ಞ ಎಲ್ಲ ಹೆಸರುಗಳು ಬರುತ್ತೆ. ಅದೇ ವಿಶೇಷ ಸೌರ್ಮಿತ್ರ ವಿಶೇಷ ಹೇಗ ಹಾಗೆ. ಸ್ವಧಾಹಂ ಅಹಂ ಔಷಧಂ, ನಾನು ಸ್ವಧಾ. ನೋಡಿ, ಕ್ರತು ಯಜ್ಞ ಎಲ್ಲ ದೇವ ಕಾರ್ಯಗಳು, ಸ್ವಧಾ ಪಿತೃಕಾರ್ಯ. ಸ್ವಧಾ ಅಂತ ಪಿತೃಕಾರ್ಯ ಹೆಸರು ಹೇಳಿಲ್ಲ, ಸ್ವಧಾ ಅಂತ ಕರೆದುಬಿಟ್ಟು ಕೇಳಿದರೆ ಅರ್ಥ ಆಗ್ತದೆ. ಸ್ವಧಾ ಅಂದ ತಕ್ಷಣ ಪಿತೃಕಾರ್ಯ, ಸ್ವಹ ಅಂದ ತಕ್ಷಣ ದೇವ ಕಾರ್ಯ. ಸ್ವಧಾ ಅಹಂ ಔಷಧಂ, ನಾನೇ ಔಷಧಿ. ನಾನೇ ಔಷಧಿ ಅಂತೆ. ಔಷಧ ತಗೊಳ್ಳೋದು ಕೂಡ ಏನದು ಅನುಸಂಧಾನ ಇದ್ದರೆ ದೋಷ ಆಗೋದಿಲ್ಲ. ಔಷಧ ಕೆಲವು ಔಷಧಿನ ತಗೊಳ್ಳೋಲ್ಲ ಅಂತ ವ್ರತ ಮಾಡಿದವರು ಇರ್ತಾರೆ. ನಿಷಿದ್ಧ ಔಷಧ ತಗೊಳ್ಳೋದಿಲ್ಲ ಇನ್ನೂ ಕೆಲವರು. ಔಷಧ ತಗೊಂಡು ತಪ್ಪೇನೂ ಅಲ್ಲ. ಯಾಕೆ ಕೆಲವರು ತೊಗೊಳ್ಬಾರ್ದು ಔಷಧಿನ, ಭಾಳ ನಿಯಮ ಇರುತ್ತೆ. ಕೆಲವರು ತೊಗೊಂಡ್ರೆ ತಪ್ಪಲ್ಲ. ಅಹಂ ಔಷಧಂ, ಔಷಧದಲ್ಲಿ ದೇವರು ಶ್ರೇಷ್ಠ ಸನ್ನಿಧ. ವೈದ್ಯೋ ನಾರಾಯಣೋ ಹರಿ ಬಂತಲ್ಲ ಹಾಗೆ. ಭೇಷಜಂ ಭಿಷಕ್ ಅಂತ ಬಂದಿದೆ ಅಲ್ಲಿ. ವೈದ್ಯೋ ನಾರಾಯಣೋ ಹರಿ, ಭೇಷಜ ಔಷಧಿಯಲ್ಲಿದ್ದಾನೆ, ಕೊಡೋ ಡಾಕ್ಟ್ರಲ್ಲಿದ್ದಾನೆ. ಆದ್ದರಿಂದ ಅದು ದೋಷ ಅಂತ ತಿಳ್ಕೊಡೋದೇ ಮಾಡೋರು ಇರ್ತಾರೆ. ನಿಷಿದ್ಧ ಪದಾರ್ಥ ತಗೋಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಏನ ಹೌದು, ಅದಕ್ಕೆ ಅದು ಇಲ್ಲ ಸೇರಿಸ್ಕೋಬೇಕು, ಅದು ಇದಕ್ಕೆ ಸೇರಿಸ್ಕೋಬೇಕು. ಎರಡು ಒಂದೇ ಇದರಲ್ಲಿ ಮಹಾಭಾರತದಲ್ಲಿ ತಾನೇ ಬಂದಿರೋದು. ಅದು ಸೇರಿಸಿ ಎಲ್ಲ ಸೇರಿಸ್ಬೇಕು. ಅಹಂ ಕ್ರತುರಹಂ ಯಜ್ಞ ಸ್ವಧಾಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವ ಆಜ್ಯಂ, ಆಜ್ಯನೂ ನಾನೇ. ಅಹಂ ಅಗ್ನಿ, ಅಗ್ನಿನೂ ನಾನೇ. ಅಹಂ ಹುತಂ, ಇದೆಲ್ಲ ಎಲ್ಲಿ ಬಂದಿತ್ತಾಗಲೇ? ಬ್ರಹ್ಮಾರ್ಪಣಂ ಬ್ರಹ್ಮವೈ ಬ್ರಹ್ಮಾಗ್ನವು ಬ್ರಹ್ಮಣಾಹುತಂ ಬ್ರಹ್ಮ ಇವತ್ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇದು 4ನೇ ಅಧ್ಯಾಯ, ಎರಡೂ ಸಂಬಂಧಪಟ್ಟಿದ್ದು, ಅದನ್ನು ಹೇಳ್ತಿದ್ದ. ಇದರಲ್ಲಿ ಏನು ಇಲ್ಲಿ ಅಹಂ ಅಹಂ ಅಂತ ಹೇಳ್ತಾರೆ. ನಾನೇ ಯಜ್ಞ ಅಂತಲ್ಲ, ನಾನು ಯಜ್ಞ ಪ್ರತಿಪಾದ್ಯ, ನಾನು ಕೃತಿ ಪ್ರತಿಪಾದ್ಯ, ಔಷಧ ಪ್ರತಿಪಾದ್ಯ, ಔಷಧದ ಸ್ವಾಮಿ. ನಾನೇ ಪಿತೃ ಅಂತ ಅರ್ಥ ಅಲ್ಲ. ಪಿತೃಗಳ ಯಜ್ಞದಲ್ಲಿ ಯಜ್ಞ ಮಾಡ್ತಾರೆ, ಶ್ರಾದ್ದ ಮಾಡ್ತಾರೆ, ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಪಿತೃರ್ಪಣ ವಸ್ತು ಅಂತ ಹೇಳೋದಿಲ್ಲ. ಕೃಷ್ಣಾರ್ಪಣ ವಸ್ತು ಏನೇ ಮಾಡಿದರೂ ಕೊನೆಗೆ ಎಂಡೆಲ್ಲಿ ಆಗಬೇಕದು ದೇವರಿಗೆ. ಅದಕ್ಕೆ ಇವೆಲ್ಲ ಏನೇ ತೊಗೊಂಡು ಔಷಧಿ ತೊಗೋ, ಅದನ್ನು ಕೂಡ ಕೃಷ್ಣಾರ್ಪಣ ಅಂತ ತೊಗೋಬೇಕೇ ಹೊರತು ಕೆಲವು ನಿಷಿದ್ಧ ಕರ್ಮನ ಅರ್ಪಣೆ ಮಾಡಬಾರ್ದು ಅಂತೇಳಿ ಬಿಟ್ಬಿಡಬಾರ್ದು. ಕೆಲವು ನಿಷಿದ್ಧ ಕರ್ಮನ ಮಾಡಲೇಬಾರ್ದು, ಆ ವಿಚಾರ ಬೇರೆ. ಮಾಡಿದರೆ ಪ್ರಾಯಶ್ಚಿತ್ತ ಸಮೇತ ಮಾಡಬೇಕು. ಕೆಲವು ನೋಡೋದು ನಿಷಿದ್ಧ ಕಂಡ್ರು ಕೂಡ ಆ ಕಾಲಕ್ಕೆ ವಿಹಿತ, ಅದು ಆ ಕಾಲಕ್ಕೆ ವಿಹಿತ, ಬೇರೆ ಕಾಲಕ್ಕೆ ನಿಷಿದ್ಧ. ಮಂತ್ರು ಹಾಲು ಬೇರೆ ದಿವಸ ಬರುತ್ತೆ, ಚಾತುರ್ಮಾಸದಲ್ಲಿ ಬರೋದಿಲ್ವಲ್ಲ, ಮೊಸರು ಬರೋದಿಲ್ಲ, ಆ ಕಾಲಕ್ಕೆ ನಿಷಿದ್ಧ. ಅದು ಕಾಲಿಕ ನಿಷೇಧ ಬೇರೆ, ಸರ್ವಾತ್ಮ ನಿಷೇಧ. ದೇಶಕ್ಕೆ ನಿಷೇಧ ಬೇರೆ, ಕಾಲಿಕ ನಿಷೇಧ ಬೇರೆ, ಗೊತ್ತಾಯ್ತಾ. ಆಮೇಲೆ ಸರ್ವಾತ್ಮ ನಿಷೇಧ ಬೇರೆ, ಅರ್ಥ ಆಯ್ತಾ. ಕೆಲವರಿಗೆ ಯತಿಗಳ ನಿಷೇಧ ಬೇರೆ, ಗೃಹಸ್ಥ ನಿಷೇಧ ಬೇರೆ. ಎಷ್ಟು ನಿಷೇಧಗಳು ವೆರೈಟಿ ಶುರುವಾಗುತ್ತೆ, ಅನೇಕ ವೆರೈಟಿಗಳು. ತಾನು ಯಾರೋ ಅಂತ ತಿಳ್ಕೊಂಡು ಅದ್ರ ತಕ್ಕಂತೆ ಅರ್ಥ ಮಾಡ್ಕೋಬೇಕು. ಮಂತ್ರೋಹಂ ಅಹಮೇ ವಾಜ್ಯಂ ಅಹಮಗ್ನಿರಹಂ ಹುತಂ ಪಿತಾಹಮಸ್ಯ ಜಗತೋ ಮಾತಾಧಾತಾ ಪಿತಾಮಹ. ಅದೇ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಅಸ್ಯ ಜಗತಃ ಅಯಂ ಪಿತ, ಇಡೀ ಜಗತ್ತಿಗೆ ನಾನು ತಂದೆ, ನಾನೇ ತಾಯಿ, ನಾನೇ ಧಾತ ಅಂತ ಅರ್ಥ ಏನು ಅಂದರೆ ತಂದೆಯೊಳಗಿದ್ದು ಕಾಪಾಡೋನು ನಾನೇ, ತಾಯಿಯಲ್ಲಿ ರಕ್ಷಣೆ ಕೊಡೋನು ನಾನೇ. ಧಾತ ಧಾತೃ ಧಾರಣ ಪೋಷಣೆಯೋ, ಯಾರು ರಕ್ಷಣೆ ಮಾಡ್ತಾ ಅವರೊಳಗೆ ರಕ್ಷಣೆ ಕೊಡೋದು ನಾನೇ. ಪಿತಾಮಹನೂ ನಾನೇ. ಪಿತಾಮಹ ಅಂತ ಅಷ್ಟೇ ಹೇಳಿದ್ರಿಂದ ಪ್ರಪಿತಾಮಹ ಅಲ್ಲ ಅಂತ ಅರ್ಥ ಅಲ್ಲ. ಪಿತೃ ಪಿತಾಮಹ ಎರಡು ಹೇಳಿದ್ರಿಂದ ಎಲ್ಲ ಇಡೀ ಪರಂಪರೆಯಲ್ಲೇ ನಾನಿದ್ದೇನೆ ಅಂತ ಅರ್ಥ. ವೇದ್ಯಂ ಪವಿತ್ರ ಓಂಕಾರ ವೇದ್ಯೋ ವೈದ್ಯ ಸದಾ ಹರಿ. ವೇದ್ಯ ವಿಷ್ಣು ಸಹಸ್ರ ಒಂದು ಪದ ವೇದ್ಯ. ವೇದ್ಯ ಅಂದ್ರೇನು? ವೇದ್ಯ ಅಂದ್ರೇನು? ತಿಳಿಯಲ್ಪಡಬೇಕಾದವನು, ತಿಳಿಯಲ್ಪಡಬೇಕಾದವನು, ಜಿಜ್ಞಾಸ್ಯ ಅಂತ ಅರ್ಥ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥೋತೋ ಬ್ರಹ್ಮ ವೇದ್ಯ. ವೇದ್ಯಾಯ ನಮಃ ವೈದ್ಯಾಯ ನಮಃ. ತಿಳ್ಕೊಳ್ಳೇಬೇಕಾದವನು ದೇವರು. ಎಲ್ಲ ಕೆಲವೊಂದು ತಿಳ್ಕೊಳ್ಬಹುದು, ತಿಳ್ಕೊಳ್ಳೋದೇ ಇರಬಹುದು, ಕೆಲವು ಮಾತ್ರ ತಿಳ್ಕೊಳ್ಳೇಬೇಕು. ಅದಕ್ಕಾಗಿ ವೇದ್ಯ. ವೈದ್ಯರಲ್ಲೂ ಕೂಡ ಇದ್ದೇನೆ. ವೈದ್ಯ ಅಂದರೆ ಧನ್ವಂತರಿ ಅಂತ ಅರ್ಥ ಮಾಡಬೇಕು. ವೈದ್ಯ ನಾನು, ಧನ್ವಂತರಿ ನಾನು ಅಂತ ಅರ್ಥ. ಎಲ್ಲ ವೈದ್ಯರಲ್ಲ, ಧನ್ವಂತರಿ ರೂಪದ ವೈದ್ಯ ನಾನೇ. ವೇದ್ಯಂ ಪವಿತ್ರಂ, ಎಲ್ಲ ಪವಿತ್ರ ವಸ್ತುಗಳಲ್ಲಿ ನಾನಿದ್ದೇನೆ. ಯಾಕೆ ಪಾವಿತ್ರ್ಯ ಬರೋದೇ ದೇವ್ರ ವಿಷಯ ಬಂದರೆ. ಔಷಧಿ ಕೂಡ ಹಾಗೇನೆ. ಔಷಧಿ ಶಬ್ದಕ್ಕೆ ಎರಡು ಅರ್ಥ. ಓಷಧಿ ಔಷಧ, ಎಲ್ಲ ಔಷಧಿಗಳು ಬರುತ್ತಲ್ಲ, ಅದೇ ನೀವು ತಗೋತೀರಲ್ಲ, ಆ ಅರ್ಥ ಒಂದು. ಇನ್ನು ಔಷಧಿ, ರೋಗದ ಔಷಧಿ ಬೇರೆ. ಎಲ್ಲಿ ಅದೇ ಹೇಳ್ತಿರೋದು, ಅದೇ ಹೇಳ್ತಿದ್ದಾರೆ ಈಗ. ಔಷಧಂ ಅಂತ ಜಗತಸ್ಸೇತು ಹೇಳಬೇಕಾದ್ರೆ ಸರಿಯಾಗ್ತದೆ.
ಔಷಧಿ ಬ್ರಾಡ್ ಮೀನಿಂಗ್ ಏನು, ಬರೀ ಔಷಧಿ ಅಲ್ಲ. ಔಷಧಿ ಅಂದರೆ ಎಲ್ಲ ವನಸ್ಪತಿಗಳೆಲ್ಲ ಔಷಧಿ ಅಂತಲೇ ಹೆಸರು. ಆ ಸಂಬಂಧ ಎಲ್ಲ ಔಷಧಿಗಳಲ್ಲೂ ನಾನೇ ಇದ್ದೇನೆ, ಅದು ರಸ ನಾನು ಅಂತ. ಔಷಧಿಯಲ್ಲೂ ನಾನೇ ಇದ್ದೇನೆ ಇನ್ನೊಂದು ಅರ್ಥ. ಅಲ್ಲಿ ಮನೆ ನಂದು ಅಂತ ಹೇಳಿದಾಗ ರೂಮ್ ನಂದು ಅಂತ ಹೇಳಿದಾಗ ಎರಡು ಬ್ರಾಡು ಇದು ಅಷ್ಟೇ. ಅಂದರೆ ಬ್ರಾಡಲ್ಲೂ ತಾನೇ ಇದ್ದಾನೆ, ಅತಿ ಚಿಕ್ಕದರಲ್ಲೂ ತಾನೇ ಇದ್ದಾನೆ ಅಂತ ಅರ್ಥ. ಪಿತಾಮಹ ವೇದ್ಯಂ ಪವಿತ್ರ ಓಂಕಾರ. ಮನೆ ಕರ್ಕೊಂಡು ಹೋಗ್ತಾರೆ, ಇದು ಮನೆ ನಂದು ಅಂತಾರೆ. ಒಂದು ರೂಮ್ ಇದು ನನ್ನ ರೂಮ್ ಅಂತಾರೆ. ಅಲ್ಲಿ ಮನೆ ರೂಮ್ ನಿಮ್ದಾಗಲಿಲ್ವಾ ಯಾಕೆ ಹೇಳ್ತಾರೆ? ಸ್ಪೆಷಲ್ ಅಂದರೆ ನನ್ನ ಸ್ಪೆಸಿಫಿಕ್ ರೂಮ್. ಉಳಿದವ್ರಿಗೆ ಸಾಮಾನ್ಯವಾಗಿ ಇದರಲ್ಲಿ ಪ್ರವೇಶ ಇಲ್ಲ. ಬೇರೆ ಕೆಲಸ ಇದ್ದ ಬರ್ಬೋದೇ ಹೊರತು ಇಲ್ಲ. ನಾನು ಮಾತ್ರ ಎಕ್ಸ್ಕ್ಲೂಸಿವ್ ನಂದು. ಮನೇನು ತಂದಾಗ ರೂಮ್ ತಂದಾಗಬೇಕಾದ್ರೆ ರಿಪಿಟೇಷನ್ ಕಾಣುತ್ತೆ. ಬಟ್ ಮೀನಿಂಗ್ ಇದೆ ಅದಕ್ಕೆ. ಅರ್ಥ ಆಯ್ತಾ? ಮನೆ ಬನ್ನಿ ಅಂದರೆ ರೂಮಿಗೆ ಬನ್ನಿ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಸೀದಕ್ಕೆ ರೂಮಿಗೆ ಹೋಗ್ಬಿಡ್ತು. ಮನೆ ಕರೆದು ರೂಮಿಗೆ ಅಲ್ಲ ಅಂತ ಹೇಳ್ತಾರೆ. ಡಿಸ್ಟರ್ಬ್ ಮಾಡಬೇಡ ಹೊರಟು ಅಂತ ಹೇಳ್ತಾರೆ. ಅಲ್ಲಿ ಕೆಲವು ಸತ್ತೆ ರಿಪಿಟೇಷನ್ ಇದ್ದಾಗ, ಕೆಲವು ಸತ್ತು ನೆಸೆಟ್ ಇದ್ದಾಗ ಹೇಳ್ಬೇಕು. ಆ ಥರ ನನ್ನ ಸೀಟು ಅಂತ ಕರೆದ್ರೆ, ಸ್ಪೆಷಲ್ ಕರೆದ್ರೆ ಹಾಗೆ ನನ್ನ ಬಸ್ ಬೇರೆ, ನನ್ನ ಸೀಟ್ ಬೇರೆ. ವೇದ್ಯಂ ಪವಿತ್ರ. ಪವಿತ್ರ ಯಾಕೆ ಪವಿತ್ರ ಅಂದರೆ ಪವಿತ್ರಾಣ ಪವಿತ್ರಂ ಯೋ. ಆದ್ದರಿಂದ ಪಾವಿತ್ರ್ಯ ಇದೆ ಅಂದರೆ ದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಅದೇ ವಿಭೂತಿಯಲ್ಲಿ ಹೇಳ್ತಾನೆ ಮುಂದೆ ಏನಂತ, ಎಲ್ಲೆಲ್ಲಿ ನಿನಗೆ ದೊಡ್ಡದು ಕಾಣುತ್ತೋ ಅಲ್ಲಿ ನಾನಿದ್ದೇನೆ ತಿಳ್ಕೊಂಬಿಡುವಂತೆ. ಎಲ್ಲೆಲ್ಲಿ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹಾಂ 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 ಮುಂದಿನದರಲ್ಲೇ ಮುಂದೆ ಕೊನೆಯ ಶ್ಲೋಕ, ಮುಂದಿನ ವಿಭೂತಿಯ ವ್ಯಾಪ್ತಿ ತೋರಿಸ್ತಾರೆ ಅದರ. ಪಿತಾಹಮಸ್ಯ ಜಗತ್. ಓಂಕಾರ. ಓಂಕಾರ ತಾನೇ ಎಂದರ್ಥ. ಓಂಕಾರ ಪ್ರತಿಪಾದ್ಯ ತಾನೊಬ್ಬನೇ. ಉಳಿದವರು ಓಂಕಾರ ಹೇಳಿದ್ರು ಕೂಡ ಅವ್ರಿಗೆ ಅಪ್ಲಿಕಬಲ್ ಅಲ್ಲ ಅದು. ಯಾರಿಗೆ ಅದು? ಇವರಿಗೆ ಮಾತ್ರ. ಋಕ್ಸಾಮ ಯಜುರೇವತ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ಉಪಲಕ್ಷಿತ. ಅದನ್ನು ಋಗ್ನಾನು ಅಂದರೆ ಋಗ್ನಿನ ಪ್ರತಿಪಾದ್ಯ ನಾನು, ಸಾಮನ ಅನ್ನೋದು ಸಾಮದಿಂದ ಪ್ರತಿಪಾದ್ಯ ತಾನು. ವಿಷ್ಣು ದೇವರಿಗೆ ಸಾಮ ಅಂತ ಕರೆದಾಗ ಸಮತ್ವಾತ್ ಸಾಮ, ನಿಷ್ಪಕ್ಷಪಾತ ನೋಡ್ತೇನೆ, ಆದ್ದರಿಂದ ಸಾಮ ಅಂತ ದೇವರಿಗೆ ಹೆಸರು ಅಂತ ತಾನೇ ಹೇಳ್ಕೊತಾನೆ. ಪ್ರತಿಜ್ಞಾತಂ ವಿಜ್ಞಾನಮಃ. ಅದು ಹಿಂದೆ 7ನೇ ಅಧ್ಯಾಯದಲ್ಲಿ ವಿಜ್ಞಾನ ಹೇಳಿದರು. ಏನಂತ? ರಸೋಹಂ ಅಪ್ಸು ಕೌಂತೆ ಅದನ್ನು ಹೇಳಿದರು. ಆ ವಿಜ್ಞಾನ ಕಂಟಿನ್ಯೂ ಮಾಡ್ತಾರೆ, ಬೇರೆ ಟೈಪ್ ಹೇಳ್ತಾರೆ. ಈಗ ಅದು ವಿಜ್ಞಾನ, ಇದು ವಿಜ್ಞಾನನೇ. ವಿಜ್ಞಾನದ ವೆರೈಟಿನ ಹೇಳ್ತಾರೆ. ಏನಂತ? ಅಹಂ ಕ್ರತು ಎಲ್ಲ ಆ ರೀತಿ ಯಜ್ಞಗಳು. ಯಜ್ಞ ತಾನು, ಯಜ್ಞ ಪ್ರಭೇದಗಳು ತಾನು. ಯಜ್ಞ ತಾನು, ಕರ್ಮ ತಾನು, ಕರ್ಮ ಪ್ರಭೇದ ತಾನು. ಈ ಅವು ಕ್ಲಾರಿಫಿಕೇಟಿಗೋಸ್ಕರ ಅಷ್ಟೆಲ್ಲ ಹೇಳಿದ್ದು. ಯಜುರೇವಚ ಪ್ರತಿಜ್ಞಾ. ಎಲ್ಲ ವೇದ ಪ್ರತಿಪಾದ್ಯ ಹೌದು, ಋಗಾದಿ ಪ್ರತಿಪಾದ್ಯನೂ ಹೌದು. ವೇದ ಎಷ್ಟೇ ಸರ್ವೈರಹಮಯ ವೇದ ಮುಂದೆ ಹೇಳ್ತಾನೆ. ಇಲ್ಲಿ ಋಗ್ವೇದನೂ ಹೌದು. ಮತ್ತು ಸ್ಪೆಸಿಫಿಕ್ಕಾಗಿ ಕೇಳಿದರೆ ಹೌದು, ಈ ಮನೆಯೆಲ್ಲ ತಂದೊಂದು ಇದು ಇದು ಮತ್ತೆ ಸ್ಪೆಸಿಫಿಕ್ಕಾಗಿ ಕೇಳಿದಾಗ ಮತ್ತೆ ಕ್ಲಿಯರ್ ಮಾಡೋದು ಹಾಗೆ. ವೇದ್ಯಂ ಪವಿತ್ರ ಓಂಕಾರ ಋಕ್ಸಾಮ ಯಜುರೇವಚ ಪ್ರತಿಜ್ಞಾತಂ ವಿಜ್ಞಾನಮಾಹ. ಅವೆಲ್ಲ ಓದಕ್ಕೆ ಕೊಟ್ಟರೆ ಬೇಕಾದ ಕೆಲಸ ಮಾಡೋದು. ವಿಷ್ಣು ಸಹಸ್ರನಾಮದಲ್ಲಿ ಗೀತಾವಾಕ್ಯಗಳಿಗೆ ಬೇಗ ಅಂಶಗಳು, ಗೀತೆಯಲ್ಲಿ ವಿಷ್ಣು ಸಹಸ್ರನಾಮ ಬೇಕಾದ ಅಂಶಗಳು, ಅವೆಲ್ಲ ಮಾಡಿದರೆ ಎಷ್ಟು ಬೆಳಿಬೋದು ಗೊತ್ತಾ. ಆ ಕಡೆ ಗಮನನೇ ಕೊಡೋದಿಲ್ಲ. ಸುಮ್ಮನೆ ಎಲ್ಲ ಓದ್ಬಿಟ್ಟಿದ್ವಿ ಅಂತ ಓಡಾಡ್ತಾರೆ ಹೊರತು ಓದಕ್ಕೆ ಹೊರಟವರಿಗೆ ಟೈಮೇ ಇರೋದಿಲ್ಲ, ಅಷ್ಟು ಓದಕ್ಕೆ ಇರೋದು. ಅನೇಕ ಆ್ಯಂಗಲಲ್ಲಿ ಯೋಚನೆ ಮಾಡೋಕ್ಕೆ ಬರೋದು. ಪ್ರತಿ ಒಂದು ಇಡೀ ಗೀತೆಯಲ್ಲಿ ವಿಷ್ಣು ಸಹಸ್ರನಾಮ, ಒಂದೊಂದು ಅಧ್ಯಾಯದಲ್ಲಿ ವಿಷ್ಣು ಸಹಸ್ರನಾಮ ಎಷ್ಟೆಷ್ಟು ಬಂತು, ಮಹತ್ವ ಜಾಸ್ತಿ. ಒಂದು ಬ್ರಹ್ಮಸೂತ್ರ, ಗೀತೆಯಲ್ಲಿ ಬ್ರಹ್ಮಸೂತ್ರ ಎಲ್ಲೆಲ್ಲಿ ಬಂತು, ಬ್ರಹ್ಮಸೂತ್ರದಲ್ಲಿ ಗೀತೆ ಎಲ್ಲೆಲ್ಲಿ ಬಂತು, ಆ ರೀತಿ ನೋಡೋದಕ್ಕೆ ಫರ್ದರ್ ಸ್ಟಡಿ ಅಂತ ಕರೆಯೋದು. ರಿಸರ್ಚ್ ಅಂದ್ರೆ ಹಾಗೇನೆ. ಏನು ಓದಿರ್ತಾರೆ ಅದು ಸ್ಪೆಸಿಫಿಕ್ ಅಂತ ಇಟ್ಕೊಂಡು ಅದರೆಲ್ಲ ರೆಫರೆನ್ಸ್ ಕಂಡುಹಿಡಿದಾಗ ಹೊಸ ವಿಷಯ ಗೊತ್ತಾಗುತ್ತೆ. ಪಾರಾಯಣ ಮಾಡೋದ್ರೆ ಅವೆಲ್ಲ ಪುಸ್ತಕ ಯಾವಾಗಲೂ ತಲೆಯಲ್ಲಿರುತ್ತೆ. ಪಾರಾಯಣ ಮಾಡ್ತಿದ್ರೆ ಎಲ್ಲಿರುತ್ತೆ ತಕ್ಷಣ ಜ್ಞಾಪಕ ಬಂದ್ಬಿಡುತ್ತೆ. ದಿವಸ ಓಡಾಡೋ ರೋಡ್ನಲ್ಲಿ ಎಲ್ಲ ಪರಿಚಯ ಇರುತ್ತೆ, ಒಮ್ಮೆ ಹೋದಾಗ ಗೊತ್ತಾಗೋದಿಲ್ಲ. ಆ ಟೈಪ್ ಪಾರಾಯಣ ಮಾಡ್ತಾ ಇದ್ದರೆ ಬುಕ್ಸ್ ಆರ್ ರೆಡಿ ಇನ್ ಯುವರ್ ಹ್ಯಾಂಡ್. ಯಾವ ವಿಷಯಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಅದಿಷ್ಟ ಹೇಳಿದ್ದಲ್ಲ, ಅದೇ ಕೆಲಸ ಮಾಡಬೇಕು. ಯಾವಾಗ ಬರೆದಿದ್ದೆ ಬರೆಯೋದು ಒಂದು, ಈ ರೀತಿ ಮಾಡೋದು ಇನ್ನೊಂದು ಕ್ರಮ. ಪ್ರತಿಜ್ಞಾ ಅವ್ರ ಯಾವುದು ಮತ್ತೆ ಟೇಸ್ಟ್, ಅವ್ರ ಟೇಸ್ಟ್ ಅದು ಯಾವ ರೀತಿ ನೋಡ್ಬೋದು ಅಂಥೇಳಿ. ಕರ್ತುರೀತ್ಯಾದಿ ಇನ್ನೂ ಹೋದೆ. ವಿಷ್ಣು ಸಹಸ್ರನಾಮದಲ್ಲಿ ರಾಮಾಯಣ ಓದ್ತಾ ಕೊಡೋದು ಅಂದರೆ ರಾಮರ ರೆಫರೆನ್ಸ್ ಎಲ್ಲೆಲ್ಲಿ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ವಿಷ್ಣು ಸಹಸ್ರದಲ್ಲಿ ಭಾಗವತ, ವಿಷ್ಣು ಸಹಸ್ರದಲ್ಲಿ ನರಸಿಂಹರೂಪ, ವಿಷ್ಣು ಸಹಸ್ರದಲ್ಲಿ ವಾಯುಜೀವೋತ್ತಮತ್ವ, ಇದೇ ರೀತಿ ಭಗವದ್ಗೀತೆಯಲ್ಲಿ ವಾಯುಜೀವೋತ್ತಮತ್ವ. ಇದೆಲ್ಲ ಹೇಳ್ತಾ ಹೋದರೆ ವಿಷಯಗಳ ಬಗ್ಗೆ ಡೆಪ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡೆಪ್ತ್ ಜಾಸ್ತಿ ಆದಷ್ಟು ಭಕ್ತಿ ಜಾಸ್ತಿ ಆಗುತ್ತೆ. ಕೆಲವು ಶಬ್ದ ಎಷ್ಟು ರಿಪೀಟ್ ಆಗಿದೆ, ಕೆಲವು ಶಬ್ದ 4 ಸರ್ತಿ ಬರುತ್ತೆ ವಿಷ್ಣು ಸಹಸ್ರ, ಕೆಲವು 3 ಬರುತ್ತೆ, ಕೆಲವು 2, ಕೆಲವು ಒಂದೇ ಸರ್ತಿ ಬರುತ್ತೆ. 4 ರೂಪನೂ ಹೆಸರು ಒಂದೇ, ರೂಪಗಳು ಬೇರೆ ಬೇರೆ. ಯಜುರೇವಚ ಅದೆಲ್ಲ ಕೋರ್ಸೆಲ್ಲ ಮುಗಿದ ಮೇಲೆ ಶಿಷ್ಯರಿಗೆ ಒಂದು ಕಾನ್ವೊಕೇಶನ್ ಮಾಡ್ತಾರಲ್ಲ, ಹಾಗೆ ಮಾಡಬೇಕು. ಕೆಲವು ರಿಸರ್ಚ್ ಮಾಡೋದಲ್ಲ ಆಸಕ್ತಿ, ಕೆಲವು ಸಂಗ್ರಹದಲ್ಲಿ, ಕೆಲವು ಪಾರಾಯಣದಲ್ಲಿ, ಬರೆಯೋದರಲ್ಲಿ, ಕೆಲವು ಹೇಳೋದರಲ್ಲಿ ಅವರವ್ರ ವೆರೈಟಿ. ಅವರಿಗೆಲ್ಲ ತಕ್ಕಂತೆ ಆರಿಸ್ಬೇಕು.
ಕ್ರತವು ಅಗ್ನಿಷ್ಠೋಮಾದೆ ಅದು ವಿಶೇಷಾಂಶ. ಅಗ್ನಿಷ್ಠೋಮಾದ ಕ್ರತು ಅಂತ ಕರೀತಾರೆ, ಕೆಲವು ಅಶ್ವಮೇಧಾದಿ ಯಜ್ಞ ಅಂತ ಕರೀತಾರೆ, ಕೆಲವೊಂದು ಕ್ರತು ಅಂತ ಕರೀತಾರೆ, ಕೆಲವು ಎರಡನ್ನೂ ಒಂದೇ ಹೆಸರನ್ನು ಕರೀತಾರೆ. ಇತಿ ದ್ರವ್ಯ ಪರಿತ್ಯಾಗ. ಯಜ್ಞ ಶಬ್ದಕ್ಕೆ ಏನು ತಾತ್ಪರ್ಯ ಅಂದ್ರೆ ದೇವತಾ ಉದ್ದೇಶ ದ್ರವ್ಯ ಪರಿತ್ಯಾಗ. ದೇವತಾಗಳನ್ನು ಹೆಸರು ಇಂದ್ರಾಯ ಸ್ವಾಹ ಹೇಳ್ತೇವಲ್ಲ, ಅದಕ್ಕೆ ಯಜ್ಞ ಅಂತ ಕರೀತಾರೆ. ಸಮರ್ಪಣೆ. ಬಡಿಸೋದು ಅಂದ್ರೆ ಅರ್ಥ ಏನು? ಒಬ್ಬರಿಗೆ ಕೊಡೋದು. ಬಡಿಸೋದು ಹೇಗೋ ಹಾಗೆ. ಯಜ್ಞ ಅನ್ನೋದು ವಿತರಣೆ ಅಂತ ಅರ್ಥ. ವಿತರಣೆ ಯಾರಿಗೋಸ್ಕರ? ದೇವರಿಗೆ, ದೇವರ ಭಕ್ತರಿಗೆ. ದೇವರಿಗೆ ಡೈರೆಕ್ಟ್ ಆಗಿ, ದೇವರ ಭಕ್ತರಿಗೆ ದೇವರ ತಲುಪಲಿ ಎಂಬುದು ಉದ್ದೇಶದಿಂದ ಮಾಡೋದು. ಅದು ಮಾಡಿದಾಗ ಕರೆಕ್ಟ್ ಆಗಿ. ಪರಿತ್ಯಾಗ ಅಂದ್ರೆ ಸಮರ್ಪಣೆ ಅಂತ. ಪರಿತ್ಯಾಗ ಒಂದು ಸ್ವಾಹ ಅಂತ ಹೇಳಿದ ಮೇಲೆ ಅರ್ಧ ಹಾಕಬಾರ್ದು. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ? ಅರ್ಧ ಹಾಕಿಬಿಟ್ರೆ ನಿಷಿದ್ಧ. ಕೈ ಬಿಟ್ಬಿಡ್ಬೇಕಂದ್ರ ಏನೇ ಊಟ ಮಾಡ್ಬೇಕಾದ್ರೆ ದುಡ್ಡು ಬಾಯಲ್ಲಿ ಇಟ್ಕೊಂಡ್ರೆ ಅರ್ಧ ಇಟ್ಕೋಬಾರ್ದು, ಗೊತ್ತಾಯ್ತಲ್ಲ? ಅವು ಪೂರ್ತಿ ಇಟ್ಕೊಂಡ್ಬಿಡ್ಬೇಕಂದ್ರೆ ಹಾಗೇನೆ. ಮತ್ತೆ ಅಲ್ಲಿ ಮುಗೀತು. ನೀರು ಕುಡಿಬೇಕಾದ್ರೂ ಅಷ್ಟೇ, ಅರ್ಧ ಕುಡಿದು ಬಿಡಬಾರ್ದು. ಆ ನೀರು ಪೂರ್ತಿ ಕುಡಿಬೇಕು. ಅದು ಸ್ವಲ್ಪ ಹಾಕೊಂಡಿರ್ಬೇಕು. ಅಷ್ಟು ಪ್ರೆಷರ್ 20-30 ಲೋಟ ಆಗಿಬಿಡೋದು. ಸ್ವಲ್ಪ ಹಾಕಿ ಅಷ್ಟು ಮಾತ್ರ ಕುಡಿಬೇಕು. ಅದು ಉಳಿಸ್ಬಾರ್ದು. ಅದರಲ್ಲಿ ಉಳಿಸಿದ್ರೆ ಅದೇನದು ಉಚ್ಚಿಷ್ಟ ಆದಾಗ. ಅದು ಹೋಮದಲ್ಲಿ ಹಾಕಿದಾಗ ಉಳಿಸ್ಬಾರ್ದು, ಫುಲ್ ಬಿಟ್ಬಿಡ್ಬೇಕು. ಹೀಗೆ ಅದಕ್ಕೆ ಪರಿತ್ಯಾಗ. ಈಗ ಸ್ವಲ್ಪ ಹಾಕಿದ್ರೆ ಅರ್ಧ ಚೂರು ಹಾಕಿ ಈಗ ಮಾಡ್ತಾ ಹೋಗ್ಬಾರ್ದು. ಅದು ನೀವು ತಗೊಳ್ಳೋದಿಲ್ಲ. ಅದನ್ನ ಕೊಟ್ಟು ಬಿಟ್ಟಿದ್ದು ಅಂತಾರಲ್ಲ ಹಾಗೆ. ಮಹಾತ್ಮಾನಸ್ತು ಮಾಂ ಪಾರ್ಥ. ಇಷ್ಟೆಲ್ಲ ಹೇಳಿ ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಉದ್ದೇಶ್ಯ ಅದಾಯ್ತಲ್ಲ. ಉದ್ದೇಶ್ಯ ದೇವಾನ್ ದ್ರವ್ಯಾಣಾಂ ತ್ಯಾಗೋ ಯಜ್ಞೈತೀರಿತ. ದ್ರವ್ಯಗಳನ್ನ ದೇವತೆಗಳ ಉದ್ದೇಶದಿಂದ ಒಳಗಿರೋ ಭಗವಂತನ ಉದ್ದೇಶದಿಂದ ಮಾಡಿದಾಗ ಯಜ್ಞ ಅಂತ ಕರೀತಾರೆ. ಆದರೆ ಈ ಸದುದ್ದೇಶ ಇಲ್ಲದೆ ಮಾಡಿದ್ರೆ ಯಜ್ಞ ಕೌಂಟ್ ಆಗೋದಿಲ್ಲ. ವಿನಿಯೋಗ ಅಂತ ಕರೆದ್ರೆ ಪರ್ಪಸ್ಸು ಅದು ಲೋಕಕ್ಕೆ ಬಿಟ್ಟಬೇಕು. ಯಾವುದು ಪಬ್ಲಿಕ್ಗೆ ಹೆಲ್ಪ್ ಆಗೋದಿಲ್ಲ, ಅದರಿಂದ ಪ್ರಯೋಜನ ಇಲ್ಲ. ಗತಿರ್ಭರ್ತ ಪ್ರಭು ಸಾಕ್ಷಿ ಶ್ರೀನಿವಾಸ ಶರಣಂ ಸೃಹತ್. ಪ್ರಭವ ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಗತಿ ಗತಿ ವಿಷ್ಣು ಸಹಸ್ರನಾಮ ಬರುತ್ತೆ, ಗತಿ ಸತ್ತಮ ಬರುತ್ತೆ, ಗತಿ ಬರುತ್ತೆ. ಗತಿ ಸತ್ತಮ ಭರ್ತ. ಭರ್ತ ಭರ್ತ ಅಂದ್ರೆ ಏನು? ಲೋಕದೊಳಗೆ ಒಂದರ್ಥ ಪತಿ ಅಂತ ಅರ್ಥ, ಇನ್ನೊಂದು ಅರ್ಥ ಭರ್ತ ಅವ್ರು ಭಾರ ಹೊತ್ತವನು ಅಂತ. ಭಾರ ಹೊತ್ತವನು. ಪ್ರಭು ಸಾಕ್ಷಿ ನಿವಾಸ. ಸಾಕ್ಷಿ ಚೇತ ದೇವನೋ ನಿರ್ಗುಣಶ್ಚ ಅಲ್ಲಿದೆ. ಆಮೇಲೆ ಜೀವೋ ವಿನಯತ ಸಾಕ್ಷಿ ಇದೆ. ಆಮೇಲೆ ನೀವು ಶ್ರೀನಿವಾಸನೂ ಇದೆ, ಶ್ರೀನಿವಾಸ ಸತಾಂಗತಿನೂ ಇದೆ. ಶರಣಂ ಶರಣಮೂ ಇದೆ, ಸುಹೃತ್ತು ಇದೆ. ಪ್ರಭವ ಪ್ರಳಯ ಸ್ಥಾನಂ ಸ್ಥಾನನೂ ಇದೆ. ನಿಧಾನಂ ಬೀಜಂ ಅವ್ಯಯಂ. ಇವೆಷ್ಟು ಕೂಡ ದೇವರ ಹೆಸರುಗಳು. ಕೆಲವು ಎಲ್ಲಿದ್ರೆ ಸೇರಿಸ್ಕೋಬೇಕು, ಇವೆಲ್ಲ ಗುಣಗಳನ್ನ ಅಪ್ಲೈ ಮಾಡ್ಕೋಬೇಕು ಅಲ್ಲಿಗೆ. ಗಮ್ಯತೆ ಮುಮುಕ್ಷು ಬೆರಿತಿ ಗತಿ. ನೋಡಿ, ಗತಿ ಶಬ್ದಕ್ಕೆ ಆಚಾರ ಅರ್ಥ ಬರೋದು. ವಿಷ್ಣು ಸಹಸ್ರ ಬಂದಿದೆ, ಇಲ್ಲಿ ಅರ್ಥ ಬರೆದಿದೆ. ಈ ಅರ್ಥದಲ್ಲಿ ಸೇರಿಸ್ಕೋಬೇಕು, ಪ್ರತ್ಯೇಕ ಭಾಷೆ ಬರೋದಿಲ್ಲ. ಸ್ವರಮೂಲದಲ್ಲೆಲ್ಲ ವಿಷ್ಣು ಸಹಸ್ರ ಬಂದಿರೋದ್ರಿಂದ ಅದು ಹುಡುಕಿ ಸೇರಿಸ್ಕೊಬಿಟ್ರೆ ಅವರೇ ಬರದ ಭಾಷೆ ಆಗ್ಬಿಡುತ್ತೆ. ಹೌದು. ಅಲ್ಲ, ಒಂದು ಸ್ಥಳ ಅಂತ ಸಾಮಾನ್ಯ ಅರ್ಥ. ಬರೀ ಸ್ಥಾನ ಅಂದ್ರೆ ಸ್ಥಾನ, ವೆನ್ಯೂ ಅಂತೀವಲ್ಲ ಆ ಅರ್ಥದ. ಇದು ತಗೊಂಡ್ರೆ ಸ್ಥ. ಸರ್ವದಾ ಸ್ಥೀಯತೆ ಇತಿ ಸ್ಥಃ. ಅನ ಅಂದ್ರೆ ಏನು? ವಾಯುದೇವರು. ಗೊತ್ತಾಯ್ತಾ? ಸ್ಥಶ್ಚಾಸೋ ಅನಶ್ಚ, ಎಲ್ಲ ಕಡೆ ಇದ್ದಾನೆ, ಪ್ರೇರಕನಾಗಿದ್ದಾನೆ. ಆ ಅರ್ಥ ಬಂತು. ಈ ಅರ್ಥ ಹೋಗೇ ಬಿಡ್ತು ಹೊರಗೇನರ್ಥ. ಈ ಅರ್ಥ ಮಾಡಲೇಬೇಕು. ಮಹಾಭಾರತ ಯಾವ್ದಾಗ್ಲೂ ಕೂಡ ಶಾಸ್ತ್ರಾರ್ಥ ಡೀಪಾಗಿ ಹೋಗ್ಬೇಕಾದ್ರೆ ನಿರುಕ್ತಿ ಮಾಡಬೇಕು. ನಿರುಕ್ತಿ ನಿರ್ವಚನ ಸ್ಪ್ಲಿಟ್ ಮಾಡ್ಬೇಕಲ್ಲ. ಮೇಲರ್ಥನೂ ತಗೋಬೇಕು, ಈ ಅರ್ಥನೂ ಎಲ್ಲ ಕಡೆ ತಗೋಬಾರ್ದಾಗೆ. ಶಾಸ್ತ್ರ ವಿಚಾರ ಬಂದ ಮಾತ್ರ ಎಷ್ಟು ಅಡ್ವಾಂಟೇಜ್ ಸಿಗುತ್ತೋ ಅಷ್ಟು ಮಾಡಬೇಕು. ಯಾಕೆಂದ್ರೆ ಎಷ್ಟು ಮಾಡಿದ್ರೆ ತಗೊಳ್ಳೋ ಅರ್ಥ ಇದೆ, ಕೆಪಾಸಿಟಿ ಇದೆ. ಲೋಕಕ್ಕೆ ಅಷ್ಟೆಲ್ಲ ಮಾಡಬಾರ್ದು. ಯಾಕೆಂತ ಅವ್ರ ಇಂಟೆನ್ಷನ್ ಇಲ್ಲ, ಅದ್ರಲ್ಲಿ ಇಂಟೆನ್ಷನ್ ಇದೆ ಇದ್ರೊಳಗೆಲ್ಲ. ಎಷ್ಟು ಅರ್ಥ ಮಾಡಿದ್ರು ಓಕೆ ಅಂತ ಹೇಳಿದ್ರೆ. ಬೀಜಮವ್ಯಯಂ ಗಮ್ಯತೆ ಮೋಕ್ಷು ಬೇರಿತಿ ಗತಿ ತಥಾಹಿ ಸಾಮವೇದೆ ವಾಸಿಷ್ಠ ಶಾಖಾಯಾಂ ಅಥ ಕಸ್ಮಾದುಚ್ಯತೆ ಗತಿರಿತಿ ಬ್ರಹ್ಮೈವ ಗತಿ ತದ್ಧಿ ಗಮ್ಯತೆ ಪಾಪಮುಕ್ತೈಹಿ ಇತಿ. ಅದ್ರ ಗತಿ ಎಂದರೇನು? ಹೊಂದಲ್ಪಡುವುದು ಅಂತ ಅರ್ಥ. ನಾವು ಅಲ್ಟಿಮೇಟ್ ಗೋಲ್ ಯಾವುದು? ದೇವರ ಹತ್ರ ಹೋಗ್ಬೇಕು. ಅದಕ್ಕೆ ಹೋಗ್ಬೇಕು. ಏನ್ ಮಾಡ್ಬೇಕು? ಶುದ್ಧರಾಗ್ಬೇಕು. ದೇವ್ರ ಮನೆ ಹೋಗ್ಬೇಕು, ಶುದ್ಧರಾಗ್ಬೇಕಲ್ಲ. ಅದು ಪಾಪ ಕಳ್ಕೋಬೇಕು. ಪಾಪ ಕಳ್ಕೋಬೇಕಾದ್ರೆ ಅಪರೋಕ್ಷ ಜ್ಞಾನಿ ಆಗಬೇಕು. ಕರ್ಮಕ್ಷಯ ಪಾದ. ಅದಕ್ಕೆ ಭಕ್ತಿ ಎಲ್ಲ ಓದಿರ್ಬೇಕು. ಒಂದಕ್ಕೊಂದು ಲಿಂಕ್ ಬಂದು ಅಲ್ಲಿ ಶುರುವಾಯ್ತು. ದೇವ್ರ ಮನೆಗೆ ಹೋಗ್ಬೇಕಾದ್ರೆ ಹೇಗೊಂದು ನಿಯಮ ಇದೆಯೋ, ದೇವರ ಸ್ಥಾನ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ನಿಯಮಗಳಿದೆ. ಮೈಲಿಗೆ ಅವರಿಗೆ ಪ್ರವೇಶವಿಲ್ಲ. ಪಾಪ ಮೈಗೆ ಅವರು ಪಾಪ, ಪಾಪನೇ ಮೈಲಿಗೆ. ಹೊರಗಡೆ ಸ್ನಾನ ಮಾಡಿದ್ರು ಕೂಡ ಅವನು ಒಳಗೆ ಕೆಟ್ಟದಾಗಿದ್ರೆ ಪಾಪಿನೇ. ಸಾಕ್ಷಾದೀಕ್ಷತೆ ಐತಿ ಸಾಕ್ಷಿ. ಇದಕ್ಕೂ ಅರ್ಥ ಬರೋದು. ಸಾಕ್ಷಾದೀಕ್ಷತೆ. ಸಾಕ್ಷಿ ಅಂದ್ರೆ ನಮ್ಮಲ್ಲಿ ಕಣ್ಣಾರೆ ಕಂಡವನು ಅಂತ ಅರ್ಥ. ಸಾಕ್ಷಿ ಹೇಳು ಅಂತ ಕೇಳಿದ್ರೆ ಬಂದ, ಏನ್ ನೋಡಿಲ್ಲ ಕೇಳಿದ್ದೀನಿ ಹೋಗ ಕಡೆ ಅಂತ ಹೇಳ್ತಾನೆ. ಅದಕ್ಕೆ ಕಂಡಿದ್ದು ಹೇಳ್ಬೇಕಷ್ಟೇ ಅವನು.
ಏನೋ ಹೇಳೋದಕ್ಕೆ ಹೋಗ್ತಾನೆ, ನೀನು ಕಂಡಿದ್ದಷ್ಟೇ ಹೇಳು ಅಂತ ಹೇಳಿದೆ. ಕಂಡಿದ್ದಷ್ಟೇ ಹೇಳು, ಬೇರೆ ಹೇಳೋಗಿಲ್ಲ ಅವನು, ಸಾಕ್ಷಿ ಆಗೋದಿಲ್ಲ. ಆಗ ಕೇಳಿದ್ದು ಹೇಳಿದ್ರೆ ಸಾಕ್ಷಿ ಅಲ್ಲ, ಕಂಡಿದ್ದು ಹೇಳಿದ್ರೆ ಸಾಕ್ಷಿ ಆಗೋದು. ದೇವ್ರು ಎಲ್ಲವನ್ನು ಯಾವಾಗಲೂ ಪ್ರತಿ ಕ್ಷಣ ನೋಡ್ತಾನಾದ್ರಿಂದ ದೇವ್ರು ಅದೇ ಕರೆಕ್ಟ್ ಎಲ್ಲ ನೋಡ್ತಾನಲ್ಲ, ನಾನೇನು ಬಿಡ್ತೀನದು ಅಂತ ಹೇಳಿ. ಇನ್ನು ಮುಂದೆ ಜೀವೋ ವಿನಯಿತ ಸಾಕ್ಷಿ ಗತಿ ತಥಾ ಹಿ ಸಾಮವೇದೆ ವಾಸಿಷ್ಠ ಶಾಖಾಯಂ ಅಥ ಕಸ್ಮಾದುಚ್ಯತೆ ಗತಿ ರೀತಿ ಆಯಿತು. ಸಾಕ್ಷಾದೀಕ್ಷತೆ ಸಾಕ್ಷಿ, ಅದಕ್ಕೊಂದು ಆಧಾರ ಮತ್ತೆ. ತಥಾ ಹಿ ಭಾಷ್ಕರ ಶಾಖಾಯಾಮ್ ಸ ಸಾಕ್ಷಾತ್ ಇದಮದ್ರಾಕ್ಷೀತ್ ಯದದ್ರಾಕ್ಷೀತ್ ತತ್ ಸಾಕ್ಷಿಣಃ ಸಾಕ್ಷಿತ್ವಂ. ಸಾಕ್ಷಾತ್ತಾಗಿ ಪ್ರತಿಯೊಂದನ್ನು ಪ್ರತಿ ಕ್ಷಣದಲ್ಲೂ ಎಲ್ಲಾ ಕಾಲಕ್ಕೂ ನೋಡ್ತಿರ್ತಾನೆ. ಒಂದೇ ಸರಿಕೆಲ್ಲ ನೋಡ್ತಾನೆ. ಮತ್ತೆ ಇವತ್ತು ಇಷ್ಟು ಜನ ಕೂತ ಒಬ್ರು ಎಲ್ಲರೂ ನೋಡಕ್ಕಾಗಲ್ಲ, ಸಾಮಾನ್ಯ ಆಕಾರ ನೋಡ್ಬೋದು ಅಷ್ಟೇ. ಮಾತು ಕೇಳೋ ಒಬ್ಬರ ಕಡೆ ಮಾತ್ರ ನೋಡ್ತಾನೆ. ದೇವ್ರು ಹಾಗಲ್ಲ, ಏನ್ ಮಾಡ್ತಾನೆ, ಪ್ರತಿಯೊಂದಕ್ಕೂ 24 ತಾಸು ಅನಾದ್ಯಾನಂದಕ ನೋಡ್ತಾನೆ ಇರ್ತಾನೆ. ಆದ್ರಿಂದ ನಮ್ಮನ್ನ ಯಾರು ನೋಡ್ತಾರೆ ಎಂಬುದನ್ನ ಒಳ್ಳೆ ಅರ್ಥಲ್ಲೂ ತಗೋಬೇಕು, ಕೆಟ್ಟ ಅರ್ಥಲ್ಲೂ ತಗೋಬೇಕು. ನಮ್ಮ ಗತಿ ಯಾರು ನೋಡ್ಕೋತಾರೆ ನಮ್ಮನ್ನ, ದೇವ್ರು ನೋಡ್ತಾನೆ. ಕಳ್ತನ ಮಾಡಿದೆ ಯಾರು ದೇವ್ರು ನೋಡ್ತಾನೆ ಹುಷಾರಾಗಿ. ಆ ನೋಡೋದ್ರಿಂದ ಭರವಸೆ ಬಂತು, ಈ ನೋಡೋದ್ರಿಂದ ತಪ್ಪು ಮಾಡೋದು ತಪ್ಪಿತು. ಅರ್ಥ ಬೇರೆ ಆದಂತೆ ಎಫೆಕ್ಟ್ ಬೇರೆ ಆಗತ್ತೆ. ಯತ್ ಸಾಕ್ಷಾದಿದಮದ್ರಾಕ್ಷೀತ್. ಮುಂದೆ ಶರಣಂ ಅಂದ್ರೆ ಆಶ್ರಯ, ಶರಣಂ ಆಶ್ರಯ. ಅದೇ ಆಚಾರ ಹೇಳ್ತಾರ, ಪಿತಾಮಹಾಭೂತಿದ ಗುಣಗಳ ನಿಲಯ ಭವಮಮ ಶರಣಂ ಭವಮಮ ಶರಣಂ. ನಮಗೆ ಆಸರೆಯಾಗೋ ಆಸರೆಯಾಗೋ ಅಂತ ಕೇಳ್ತಾರೆ. ಪರಮಂ ಯಃ ಪರಾಯಣಂ ಮಿತಿ ಮುಕ್ತಂ. ಸಂಸಾರದ ಭೀತರಾದ ನಮಗೆ ಆಶ್ರಯ ಕೊಡೋ ನೀನೇ, ಆದ್ದರಿಂದ ಆ ರೀತಿ ಮಾಡಬೇಕು ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ 2 ಸಲ ಬರುತ್ತೆ ಸಾಕ್ಷಿ ಅಂತೇಳಿ. ಅವ್ರಿಯ ಪುರುಷ ಸಾಕ್ಷಿ ಒಂದ್ಸಲ, ಜೀವೋ ವಿನಯತ ಸಾಕ್ಷಿ ಅಂತ ಒಂದ್ಸಲ. ಅದೆಲ್ಲ ಕೆಲವು ಕೊಟ್ಟಿದೆ. ವಿಪನಿಷತ್ನಲ್ಲಿ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಆದಷ್ಟು ಕೆಲವು ಕೊಟ್ಬಿಟ್ಟಿದೆ. ಅದನ್ನ ಮಾಡ್ಕೋಬೇಕು. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಮಿತಿ. ವೇದ್ಯ ಅಂತ ಬಂತಲ್ಲ, ವೇದ್ಯ ಅಂದ್ರೆ ಜ್ಞೇಯ. ಎಂಥ ಜ್ಞೇಯ? ಮಹಾಜ್ಞೇಯ. ಮಹಾಜ್ಞೇಯ ಅಂದ್ರೆ ಏನು? ಅತ್ಯಂತ ಮುಖ್ಯ, ತಿಳ್ಕೊಳ್ಳೇಬೇಕಾದ್ರು. ಅತ್ಯಂತ ಮುಖ್ಯವಾಗಿ ತಿರುಪತಿ ಹೋದಾಗ ತುಂಬಾ ದೇವಸ್ಥಾನ ಇರಬಹುದು, ಒಂದು ಅತಿ ಮುಖ್ಯ ಯಾರು ನೋಡ್ಬೇಕು ನಾವೀಗ? ಅಲ್ಲಿ ನರಸಿಂಹದೇವರೆಲ್ಲ ಇದ್ದಾರೆ ಆ ಕಡೆಗೆ. ಅಷ್ಟು ದಿನ ಆದಾಗಲ್ಲ, ಏನಾಗ್ಬೇಕಲ್ಲಿ ನಿವಾಸನ್ನೇ ನೋಡ್ಬೇಕು. ಅವಾಗ ಸರಿ. ಅದು ಮಠದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದು ನೋಡಿದ್ರು ಸಾಲದು, ಅದು ನೋಡಬಾರ್ದಲ್ಲ. ನೋಡಿ ಬಟ್ ಫೈನಲ್ ಆಗಿದ್ದು ನೋಡಿದ್ರೆ ಮಾತ್ರ. ಅದಕ್ಕೆ ಏನಂತ ಹೆಸರು? ಅದಕ್ಕೆ ಮಹಾಜ್ಞೇಯ. ಮಹಾಜ್ಞೇಯ ಎಲ್ಲ ಒತ್ತೊತ್ತಿ ಹಾಕಿ ಎಲ್ಲ ತಿಳ್ಕೊಳ್ಳಕ್ ಆಗದೆ ಹೋದಾಗ ಮುಖ್ಯವಾಗಿ ತಿಳ್ಕೊಳ್ಳಿ ಅಂತ ತಾತ್ಪರ್ಯ. ಅನನ್ಯಾಶ್ಚಿಂತಯಂತೋ ಮಾಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಮಿತಿ ಚ. ಇವತ್ತು ನಾವೇನಾಗಿ ಮಹಾಜ್ಞೇಯನ ಕೈ ಬಿಟ್ಬಿಟ್ಟಿದ್ದಾರೆ. ಕಂಡ್ಕಂಡ ಯಾರೋ ನೋಡ್ತಾ ಇದ್ದಾರೆ, ಮುಖ್ಯಸ್ಥನೇ ನೋಡಿಲ್ಲ. ಇವತ್ತು ಕಂಡ್ಕಂಡು ಹೆಸರು ಹೇಳ್ತಾನೆ, ದಿ ಪ್ರೆಸಿಡೆಂಟ್ ಹೆಸರು ಗೊತ್ತಿಲ್ಲ, ಪ್ರೈಮ್ ಮಿನಿಸ್ಟರ್ ಹೆಸರು ಗೊತ್ತಿಲ್ಲ, ಮುಖ್ಯವಾದ ವಸ್ತುನೇ ಗೊತ್ತಿಲ್ಲ. ಇವನ ತಿಳುವಳಿಕೆ ಇಲ್ದವನು ಅಂತ ಕರೀತಾರೆ. ಬೇರೆ ಸೂಕ್ಷ್ಮ ವಿಚಾರ ಗೊತ್ತಿದೆ, ಮೇನೇ ಗೊತ್ತಿಲ್ಲ ಅವನಿಗೆ, ಅದು ಉಪಯೋಗ ಇಲ್ಲ. ಸಂಹಾರ ಕಾಲೇ ಪ್ರಕೃತ್ಯ ಜಗತತ್ರ ನಿಧೀಯತೆ ಇತಿ ನಿಧಾನಂ. ನಿಧಾನಂ ಎಲ್ಲವೂ ಕೊನೆಯದಾಗಿ ಇರಿಸಲ್ಪಡುವುದು. ಎಲ್ಲಿರ್ತಾರೆ? ದೇವರಲ್ಲಿ ಒಪ್ಪಿಸ್ಬೇಕಲ್ಲ ಅದನ್ನು ಕೂಡ. ತಥಾ ಋಗ್ವೇದ ಖಿಲೇಶು. ಅವರು ಏನ್ ತಿಳ್ಕೊಂಡ್ಬಿಟ್ರು? ಪ್ರಳಯ ಕಾಲ ದೇವರು ಒಬ್ಬನೇ ಇರ್ತಾರೆ, ಅದರಿಂದ ಹೇಳಿದ್ದೆಲ್ಲ ಶೂನ್ಯ. ಒಳಗಿದೆ ಎಲ್ಲ ಕೂಡ. ಎಲ್ಲಿದೆ ದೇವರಲ್ಲಿ? ಎಲ್ಲ ಒಳಗಿಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಏನ್ ಕಂಡು ನೋಡೋದಕ್ಕೆ ಏನು ಕಾಣಿಸ್ತೋ? ನೋಡಿದ್ರೆ ಏನೂ ಇಲ್ಲ, ಆದ್ರೆ ದೇವರೊಬ್ಬನೇ ಸತ್ಯ, ಉಳಿದು ಸುಳ್ಳು. ಆ ದೇವರೊಬ್ಬನೇ ಇದ್ದಾನೆ ಅಂತ ಹೇಳಿದ್ರಲ್ಲ, ಒಳಗಿಟ್ಕೊಂಡಿದ್ದಾರೆ, ಬಿಟ್ಬಿಟ್ರು ಅದನ್ನ. ಅಂದ್ರೆ ಎಷ್ಟು ಶಾಲೋ ಮೀನಿಂಗ್, ಹಾಗೆಲ್ಲ ಹೇಳಬಾರದು. ಅಪಶ್ಯಂ ಅಪ್ಯಯೇ ಮುಂದೆ ಹೇಳ್ತಾರೆ. ವಿಶ್ವಕರ್ಮಣ್ಯ ಅದೋ ಜಗನ್ನಿಹಿತಂ ಶುಭ್ರಚಕ್ಷು ಇತಿ. ಅದು ಮತ್ತೆ ಆಧಾರ ಕೊಡ್ತಾರೆ ಜ್ಞಾನಿಗಳು. ಹೇಳ್ತಾರೆ, ನಾನು ನೋಡಿದೆ, ಇಡೀ ಜಗತ್ತನ್ನ ಒಳಗೆ ನೋಡಿದೆ. ಎಲ್ಲಿದೆ ಎಕ್ಸಾಂಪಲ್ ಅದಕ್ಕೆ? ಅದು ಹಿಂದೆ ಮಾರ್ಕಂಡೇಯ ಕಾಣನೆ. ಹಿಂದೆ ಮಾರ್ಕಂಡೇಯ ಕಾಣನೆ ಎಲ್ಲಿದೆ? ಮಾರ್ಕಂಡೇಯರು ಕಂಡ್ರು, ಎಲ್ಲ ದೇವರೊಳಗಿದೆ. ಅದಕ್ಕೆ ಏನ್ ಮಾಡಿದೆ? ದೇವ್ರ ಒಳಗೆ ಹೇಳ್ಕೊಂಡ, ಒಳಗೆ ಎಲ್ಲ ಒಳಗಿದೆ. ಕಂಡೋದ್ರೆ ಹ್ಯಾಕ್ ಕಂಡ್ರು? ಹೊರಗೆ ಇದೆ ಅಂತಾನೂ ಕಂಡ್ರು, ಒಳಗೆ ಹೋಗಿ ಅಕ್ಷ ಮತ್ತೆ ನೋಡಿ ಕಂಡ್ರು. ಮಗು ಕಾಣಿಸ್ತು, ಹೋದ್ರು, ಮಾತಾಡ್ತಕ್ಕೆ ಹೋದ್ರು, ನುಗ್ಗಿ ಬಿಡ್ತು, ಮತ್ತೆ ಒಳಗೆ ಹೋದ್ರು. ಇದೆಲ್ಲ ದೇವ್ರ ಮಹಿಮೆ. ಏನ್ ಹೇಳಿದ್ದಾರೆ ಅದೆಲ್ಲ ಪ್ರಾಕ್ಟಿಕಲ್ ಕಾಣೋದ್ರಿಂದ ನಿದರ್ಶನ, ದರ್ಶನ, ನಿದರ್ಶನ. ಕಬನ್ ಮೇ ಚಿಂತಾಯಂತಿ. ವಾಯುದೇವರು ಒಬ್ಬೊಬ್ರಿಗೆ ದೃಷ್ಟಾಂತ ಒಂದೊಂದು ಕೊಡ್ತಾರೆ. ವಾಯುದೇವ್ ಎಲ್ಲದಕ್ಕೂ ಎಕ್ಸಾಂಪಲ್. ಏನ್ ಬೇಕಾದ್ರೆ ಅವ್ರೊಬ್ರು ಹೇಳ್ಬಿಟ್ಟು ಎಲ್ಲ ನೋಡಿದವ್ರು ಅವರು. ಧೀರಾಹ ಅನನ್ಯಾಸ್ತೆ ದೇವಮೇವ ಅವಿಶಂತಿ. ಈ ರೀತಿ ತಿಳ್ಕೊಂಡವರು ಕೊನೆಗೆ ದೇವರೊಳಗೆ ಪ್ರವೇಶ ಮಾಡುತ್ತಾರೆ. ಕಾಮಃ ಕಾಲೇನ ಮಹತ ಏಕಾಂತಿತ್ವಾತ್ ಸಮಾಹಿತೈ ಶಕ್ಯೋ ದ್ರಷ್ಟುಂ ಸ ಭಗವಾನ್ ಪ್ರಭಾ ಸಂದೃಶ್ಯ ಮಂಡಲ ಇತಿ ಮೋಕ್ಷಧರ್ಮೇ ನಿತ್ಯಂ ಅಭಿತಃ ಸರ್ವತೋ ಮುಕ್ತಾನಾಂ. ಮೇಲಿದೆ ಇಲ್ಲಿ, ಮುಂದೆ ಶ್ಲೋಕಕ್ಕೆ ಹೋಯ್ತು, ಮುಂದೋಗಿದೆ. ಅಪಶ್ಯಂ ತಪಾಮ್ಯಹಂ ಅಹಂ ವರ್ಷಂ. ನಾನು ಸೂರ್ಯನೊಳಗೆ ತಾಪ ನಾನೇ.
ವರ್ಷ ನಿಗೃಹಾಮಿ ಉತ್ಸೃಜಾಮಿ, ಮಳೆ ಸುರಿಸ್ತೇನೆ ಮಳೆ ನಿಲ್ಲಿಸ್ತೇನೆ, ಮಳೆ ಸುರಿಸ್ತೇನೆ ಮಳೆ ನಿಲ್ಲಿಸ್ತೇನೆ. ನಿಲ್ಲಿಸೋದಕ್ಕೂ ಬರೋದಿಲ್ಲ, ಈಗ ಎಲ್ಲಿ ಕಂಟ್ರೋಲ್ ಆಗುತ್ತೆ ಇಲ್ಲವೇ ಅಲ್ಲಲ್ಲ. ಟ್ಯಾಪ್ ನಿಲ್ಲಿಸೋಕ್ಕೆ ಬರಲ್ಲ, ಯೂಸ್ ಆಗಿಬಿಟ್ಟಿದ್ರೆ ಹೋಗ್ತಾ ಇರುತ್ತೆ. ಅವ್ನು ಸಂಬಂಧಪಟ್ಟವನು ಕರೆಸ್ಬೇಕು ನಾವಾಗ. ಇವ್ರು ಕೈ ಹಿಡ್ಕೊಂಡು ಎಷ್ಟೊತ್ತು ಕೊಡ್ತಾರೆ, ಬಟ್ಟೆ ಹಿಡ್ಕೊಂಡು ಎಷ್ಟೊತ್ತು ಕೊಡ್ತಾನೆ, ಟೆಂಪ್ರರಿ ಅಷ್ಟೇ. ಅವ್ನು ಬಂದು ನಿಲ್ಲಿಸ್ಬೇಕು, ಮತ್ತೆ ಆನ್ ಆಗ್ತಾ ಇಲ್ಲ ಮತ್ತೆ ಕರೆಸ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ದೇವ್ರು ಮಳೆ ಕೊಡೋನೇ ಮಳೆ ನಿಲ್ಲಿಸೋನು ಅವನೇನೆ. ಯಾವ ದೊಡ್ಡ ಕಾರ್ಯಕ್ರಮ ಮಳೆ ಬೇಡ ಅವತ್ತಿನ ದಿವಸ, ಜೋರ ಬರ್ತಿರುತ್ತೆ. ಏನು ಮಾಡಬೇಕಾಗ ದೇವ್ರು ನಿಲ್ಲಿಸೋಣ. ಆದ್ದರಿಂದ ಅದೆಲ್ಲ ಪ್ರಾರ್ಥನೆ ಮಾಡಿ ನಿಂತು ಹೋಗ್ಬಿಡ್ತೀವಿ. ದೇವ್ರು ಮಳೆ ಬರಬೇಕೀಗ, ಪ್ರಾರ್ಥನೆ ಮಾಡಿದ್ರೆ ಬರೆಸ್ತಾನೆ. ಶುದ್ಧ ವರ್ಷ ಮುಂದೆ ಹೇಳ್ತಾರೆ, ನಿಗೃಹಾಮಿ ನಿಲ್ಲಿಸ್ತೇನೆ, ಉತ್ಸೃಜಾಮಿ ಸುರಿಸ್ತೇನೆ, ಅಮೃತಂಚೈವ ಮೃತ, ನಾನು ಅಮೃತ, ಮೃತ್ಯು. ಅಮೃತ ಅಂದರೆ ಮೋಕ್ಷ ಕೊಡೋನು ನಾನೇ, ಮೃತ್ಯು ನಾಶ ಮಾಡೋನು ನಾನೇ, ಅಂದಂತಮಸ್ಗೆ ಹಾಕೋನು ನಾನೇ ಅಂತ ಅರ್ಥ. ಅದಕ್ಕೆ ನರಸಿಂಹದೇವರನ್ನ ಮೃತ್ಯುಂ ನಮಾಮಿ ತಮ್ ಅಂತ ಹೇಳ್ತೇವೆ. ಸತ್ತು ನಾನೇ, ಅಸತ್ತು ನಾನೇ. ಅಸತ್ತ ಮೂರ್ತ ಅಮೂರ್ತ ಅಂತ ಅರ್ಥ. ಮೂರ್ತ ಅಮೂರ್ತ ಎರಡೂ ನಾನೇನೆ ಅಂದರೆ ನನ್ನಿಂದ ಅಂತ ಅರ್ಥ. ಸತ್ ಅಂದ್ರೆ ಕಾರ್ಯ, ಅಸತ್ ಅಂದ್ರೆ ಕಾರಣ ಇನ್ನೊಂದು ಅರ್ಥ. ಸತ್ ಅಂದ್ರೆ ಕಾರಣ ಕಾರ್ಯ, ಅಸತ್ ಅಂದ್ರೆ ಕಾರಣ. ಯಾಕೆ ಸತ್ ಯಾವಾಗಲೂ ಕಾಣಿಸುತ್ತೆ, ಕಾರಣ ರೂಪದಲ್ಲಿ ಇದ್ದ ಮಾತ್ರ ನೋಡ್ತೇವೆ, ಹೊಡೆದವ್ರು ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ಅದು ಸತ್ ಎಂಬುದು ಮೂಲ, ಅಸತ್ ಎಂಬುದು ಅದರ ವಿಕಾರ. ಸದಭಿವ್ಯಕ್ತ ರೂಪತ್ವ. ಅಲ್ಲಿ ಹೇಳ್ಬೇಕಾದ್ರೆ ಮೂರ್ತಂ ಸತೀತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ ಎಲ್ಲಿ ಹೇಳಿದ್ರು? ಎಲ್ಲಿ ಹೇಳಿದ್ರು ಅದನ್ನ? ತತ್ವೋದ್ಯೋತಲ್ಲಿ ಹೇಳಿದ್ದು ಪೈಂಗಿ ಶ್ರುತಿ ಅಂತ ಕೋಟ್ ಮಾಡಿದ್ರು. ಅಲ್ಲಿ ಅರ್ಥ ಇನ್ನೊಂದು ಹೊಸ ಅರ್ಥ ಇದೆ. ಇದೆಲ್ಲ ವಿಷ್ಣು ಸದಸತ್ ಭಾರತ ವಿಷ್ಣು ಸಹಸ್ರನಾಮದಲ್ಲಿ ಸದಸತ್ಯಾಹ ಹೇಳಬೇಕು, ಅದು ಸೇರಿಸ್ಕೋಬೇಕಾಗ. ಸತ್ ಅಂದರೆ ಕಾರಣದಲ್ಲೂ ತಾನಿದ್ದಾನೆ, ಕಾರ್ಯದಲ್ಲೂ ತಾನಿದ್ದಾನೆ. ಆದ್ದರಿಂದ ಎರಡಕ್ಕೂ ನಿಯಾಮಕ. ಏನ? ಹಾಂ ಅಲ್ಲ, ನರಸಿಂಹದೇವರಿಗೆಲ್ಲ ಭಗವಂತನ ರೂಪಗಳು ಎಲ್ಲದಕ್ಕೂ ಅನ್ವಯ, ಎಲ್ಲ ಕಾಲಕ್ಕೂ ಅನ್ವಯ. ಹಾಂ ಅಸದವ್ಯಕ್ತ ರೂಪತ್ವ ಕಾರಣಂಚಾಪಿ ಶಬ್ದಿತಂ ಮಿತಿ ಶಬಿತ. ಇದು ತಮಾಷೆ ನೋಡಿ, ಹಾಲಿನಿಂದ ಮೊಸರಾಯಿತು. ಸ್ವಲ್ಪ ಯೋಚನೆ, ಹಾಲು ಮೊಸರು, ಮೊಸರಿಗೆ ಯಾವುದು ಕಾರಣ? ಹಾಲು. ಹಾಲಿಗೆ ಕಾರ್ಯ ಯಾವುದು? ಮೊಸರು. ಆದರೆ ಹಾಲಲ್ಲೂ ಪರಮಾತ್ಮ ಇದ್ದಾನೆ, ಮೊಸರಲ್ಲೂ ಪರಮಾತ್ಮ ಇದ್ದಾನೆ. ಅದಕ್ಕೆ ಸತ್ತಲ್ಲೂ ನಾನು, ಅಸತ್ನಲ್ಲೂ ನಾನಿದ್ದೇನೆ. ದುಗ್ಧೇ ದೇವೇತು ಗೋವಿಂದ. ಯಾರಿದ್ದಾರೆ ಹಾಲಿನಲ್ಲಿ? ಗೋವಿಂದರು ಪರಮಾತ್ಮ ಇದ್ದಾರೆ. ಇದರ ದಹಿಯೊಳಗೆ ವಾಮನ ಇದ್ದಾನೆ. ಎರಡು ತಾನು ರೂಪಗಡೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಕಾರ್ಯದಲ್ಲೂ ತಾನು, ಕಾರಣದಲ್ಲೂ ತಾನು. ಅರ್ಥ ಆಯ್ತಾ? ಇದೆಲ್ಲ ಮಹಿಮೆ ಅದಿಷ್ಟು ಕೂಡ. ಅದು ಪಂಚಾಮೃತ ಮಾಡೋಕ್ಕಾದ್ರೆ ಬೇರೆ ಚಿಂತನೆ ಮಾಡ್ಬೇಕಾದ್ರೆ ಮೊದಲು ಪಂಚಾಮೃತ ಸುಮ್ಮನೆ ಮಾಡಬಾರ್ದು. ಫಸ್ಟ್ ಅದನ್ನು ಪೂಜೆ ಮಾಡಬೇಕು. ಫಸ್ಟು ಪಂಚಾಮೃತ ದ್ರವ್ಯ ಪೂಜಾ ಅಂಥೇಳಿ ಅದರಲ್ಲಿ ಯಾವ ರೂಪಗಳಿದೆ ಯೋಚನೆ ಮಾಡಿ, ಕಲಶ ಪೂಜೆ ಹೇಗೋ ಪೂಜೆ ಮಾಡಬೇಕಲ್ಲ. ಪೂಜೆ ಮಾಡಿ ಆ ರೂಪಗಳ ಚಿಂತನೆ ಮಾಡಿಬಿಟ್ಟು ಆ ರೂಪಗಳ ಜೊತೆಗೆ ಲಕ್ಷ್ಮೀ ರೂಪ ಚಿಂತನೆ ಮಾಡಿ, ಗೊತ್ತಾಯ್ತಾ? ಆಮೇಲೆ ಪರಸ್ಪರ ದೇವ್ರಿಗೆ ಹಾಕಿದಾಗ ಆ ರೂಪಗಳ ಜೊತೆಗೆ ಸಂಯೋಗ ಆಗುತ್ತೆ ಚಿಂತನೆ. ಅದು ಪಂಚಾಮೃತ ಅಭಿಷೇಕ. ಇವ್ರು ಮಾಡಿದ ರುಚಿಗೋಸ್ಕರ ಯಾವ್ದು ಹೆಚ್ಚಾಗಿ ರುಚಿ ಜಾಸ್ತಿ ಆಗುತ್ತೆ ನೋಡಿ ಅಷ್ಟೇ. ಆಯ್ತು ಹೋಯ್ತು. ಸಕ್ಕು ಅದು ಅನುಸಂಧಾನ ಜಾಸ್ತಿ ಆದಷ್ಟು ಎಫೆಕ್ಟ್ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಏನು ಮಾಡಿದ್ರೆ ಪುಣ್ಯ ಇಲ್ಲ ಅಂತಲ್ಲ, ಬರುತ್ತೆ, ಸ್ವಲ್ಪ ಬರುತ್ತೆ ಅಷ್ಟೇ. ಆ ಪುಣ್ಯ ಫುಲ್ ಬರ್ಬೇಕಾದ್ರೆ ಆ ರೀತಿ ಆಗಬೇಕು. ನಿತ್ಯಂ ಅಭಿತಃ ಸರ್ವತೋ ಯುಕ್ತಾನಾಂ ಶಕ್ಯೋ ದ್ರಷ್ಟುಂ ಸ ಭಗವಾನ್ ಪ್ರಭಾ ಸಂದೃಶ್ಯ ಮಂಡಲ ಐತಿ ಮೋಕ್ಷಧರ್ಮೇ ನಿತ್ಯಂ ಅಭಿತಃ ಸರ್ವತೋ ಯುಕ್ತಾನಾಂ. ಅಲ್ಲೇನಿದೆ ಮುಂದೆ ಇಲ್ಲಿ ಸತ್ಕಾರ್ಯಂ ಅಸತ್ಕಾರಣಂ, ಅದು ಮುಗೀತು. ಅಸಚ್ಚ ಸಚ್ಚೈವ ಯತ್ ವಿಶ್ವಂ ಸದಸತಃ ಪರಂ ಇತಿ ಚ ಭಾರತೆ. ವಿಶ್ವಂ ಅಂದರೆ ವಿಷ್ಣು, ವಿಷ್ಣು ಷಟ್ಕಾರ. ಸದಸತಃ ಪರಂ, ಎಲ್ಲರ ಮೇಲೆ ತಾನಿದ್ದಾನೆ. ಅಂದರೆ ಸತ್ತಲ್ಲಿದ್ದಾನೆ, ಸತ್ತಿನಿಂದ ಡಿಫರೆಂಟ್ ಆಗಿದ್ದಾನೆ. ಅಸತ್ತಲ್ಲಿದ್ದಾನೆ, ಅಸತ್ತು ಡಿಫರೆಂಟ್ ಆಗಿದ್ದಾನೆ. ಬರೀ ಡಿಫರೆಂಟ್ ಅಲ್ಲ, ಮೇಲಿದ್ದಾನೆ. ಡಿಫರೆಂಟ್ ಆಗಿದ್ದಾನೆ, ಮೇಲಿದ್ದಾನೆ ಅಂದರೆ ಸ್ಪರ್ಶ ಬರದಂತೆ ಇದ್ದಾನೆ, ಕಾಂಟ್ಯಾಕ್ಟ್ ಬರದಂತೆ ಇದ್ದಾನೆ. ಪರಮಾತ್ಮ ಅಗ್ನಿಯಲ್ಲಿದ್ದಾನೆ, ಅಗ್ನಿ ಕಾಂಟ್ಯಾಕ್ಟ್ ಬರದಂತೆ ಇದ್ದಾನೆ. ಅಗ್ನಿ ದೇವರನ್ನು ಸುಡೋದಿಲ್ಲ. ಯಾತಕ್ಕೆ? ಸುಡೋ ಶಕ್ತಿ ಅಂತ ಅವಳು ತಾನೇ ಕೂತಿದ್ದಾನೆ ಹೊರಗಡೆಗೆ. ಆದ್ದರಿಂದ ಅಗ್ನಿ ಉಪಜೀವಕ ಆಯಿತು, ಉಪಜೀವ್ಯ ಭಗವಂತ. ಇವೆಲ್ಲ ತಿಳ್ಕೊಳ್ಳೋದು ಹೋದಷ್ಟು ಕೂಡ ಏನಾಯಿತು, ಭಕ್ತಿ ಮತ್ತೆ ಪುನಃ ದೇವ್ರ ವೈಭವ ಜಾಸ್ತಿ ಆಯಿತು. ಬೇರೆ ಕಡೆ ಎಷ್ಟೆಲ್ಲ ಹೇಳಕ್ಕೆ ಬರೋದಿಲ್ಲ. ಇವತ್ತು ಬಂದ ಆಫೀಸ್ ಕ್ಲರ್ಕ್ ಬಂದಿಲ್ಲ, ಆ ರೀತಿ ದೇವ್ರು ಹೇಳೋಗಿಲ್ಲ. ಯಾಕೆ? ಈಸ್ ಎವ್ರಿಥಿಂಗ್. ಎಲ್ಲ ಕಾಲಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ. ಅದಕ್ಕೆ ಯಾವ್ದಾದ್ರು ವಿಷಯ ತುಂಬ ಪ್ರಶ್ನೆ ಪಡೆದ ನಾನು ದೇವರ ಅಂದ್ಬಿಡ್ತಾರಲ್ಲ ಅಂತ, ಗೊತ್ತಿಲ್ಲದೆ ದೇವರ ಅಂದ್ಬಿಡ್ತಾನೆ. ನಾನೇ ದೇವರ ಅಲ್ಲ ಅಂತ ಅವನ ಅನುಭವ ಬಂತೀಗ ಅಲ್ಲ ಅಂಥೇಳಿ. ಅದು ಯಾವಾಗಲೂ ಇದ್ದರೆ ಅದು ಜ್ಞಾನ ಆಗುತ್ತೆ. ಅಲ್ಲಿಗೆ ನಾಳೆ ದಿವಸ ಮತ್ತು ಹೊಸ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಇವೆಲ್ಲ ಹೇಳಿದ್ರು ಒಂದು ಸುಮ್ಮನೆ ಸ್ವರ್ಗಕ್ಕೆ ಹೋಗಿ ಬಂದುಬಿಟ್ರೆ ಆಯ್ತಲ್ಲ, ಈ ತಂಟೆನೇ ಇರೋದಿಲ್ಲ. ಇಷ್ಟೆಲ್ಲ ಭಾರಿ ರಿಸ್ಕ್ ಬರೋದಿಲ್ಲ, ಜಾಸ್ತಿ ತಿಳ್ಕೊಬೇಕಾಗಿಲ್ಲ. ಎಷ್ಟು ಸಾಕು?
ಬರೀ ಪಾಸಿಂಗ್ ಮಾರ್ಕ್ ತೊಗೊಂಡು ಯಾಕೆ ಹೋಗಬಾರ್ದು ಸ್ವರ್ಗಕ್ಕೆ ಅಂದರೆ ಸ್ವರ್ಗದ ಲಿಮಿಟೇಷನ್ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಸ್ವರ್ಗ ಅಂದರೆ ಏನು, ಅದು ಎಷ್ಟು ದಿವಸ ಇರುತ್ತೆ ಹೇಳಿಬಿಟ್ಟು, ಆದ್ದರಿಂದ ಇದನ್ನೇ ಆರಾಧನೆ ಮಾಡಬೇಕು ಅಂತ ಅಲ್ಲಿ ತರ್ತಾರೆ ಇವ. ಅದನ್ನು ನಾಳೆ ಅಂದರೆ ನಾಡಿದ್ದು. ಓಂ